ಎಲ್ಲಿ? ನೀವೇತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ, ಇವತ್ತೇನು ಇಲ್ಲ, ಸುಮ್ ಮನಿಕೊಂಡು. ಥೋ, ಏನಪ್ಪ ಇದು? ಯಾರು ಹೇಳಿ? ಕಂದ ಓ ಓ ಎದ್ದ ನನ್ನ ಮಗ. ಲೇ, ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲಾ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ. ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು, ದೇವ್ರು ಒಂದ್ ಅನುಗ್ರಹ ಇರುತ್ತೆ, ಇಂಥ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದ ಒಪ್ಕೊಂಡೆ. ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ಲೋ? ಓ ಕರೆಕ್ಟ್ ಸ್ವಾಮಿ. ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್. ಕಂದ ನಿಧಾನಕ್ಕೆ ಕುಕ್ಕೇಳ್ರಿ ಏನಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ಚೌಕರ್ ಕಂದ. ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ತಿಗೆ ಮತ್ತೆ ಎಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿರೋದು. ನೋಡ್ದೆ ಸಾಬ್ರ ಕೂಗಿದಂಗ್ ಕೂಗ್ತಾನೆ, ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ಸಾಬ್ರದ ಎಂತದ ಮಧ್ಯಾಹ್ನ ಟೈಮಾಗ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥರಿಂದಲೇ ಎಲ್ಲರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನು? ನಾವೇನ್ ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತ ಏನೋ ಹೇಳ್ಕೊಂಡಿದೀವ ನಿಮ್ಗೆ? ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಟು ರತ್ನ ಹತ್ರ ಹೋಗ್ಬೇಕಾರೆ, ಲಕ್ಷ್ಮಮ್ಮ ಹತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ದೀನಿ. ನೀನ್ ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ? ರೇ ಕೂತ್ಕೊಳ್ರಿ, ನೀನ್ ಅದೇ ನನ್ನ ತಗೊಂಡಿ ನೀನ್ ಎಲ್ಲಾರು ಹೋದಂಗ್ ನಾವು ಹೋಗ್ತೀವಿ. ಪ್ರಪಂಚದಾಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿನ್ರಿಗೆ? ಎಲ್ಲಾರ್ಗು ನೀನೇ ಕಾಯ್ತೀಯ, ದೇವ್ರ ಕಾಪಾಡ್ತಾನೆ. ಹೊರಗೆ ಹೋಗ್ತೀವಿ, ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ? ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ, ಹೋಗ ಬರೋ ಅಂತ. ಲೇ ಕಂದ, ಐ ಕಂದ, ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕೆಳ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸೂರ್ಯಮನೆ ಸುರಿಸ್ಬಿಡ್ತೀನಿ ಹೇಳೋ. ಇವತ್ತು ಕೆರೆ ಕಡೆಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತ ನೀವು ನಿಮ್ಮ ನಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕಿ ಹೋಗ್ಬೇಕು ಹೇಳು? ದುಡ್ಡು ಉದುರಿಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ, ಅದ್ ಬಿಡು. ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನಕ್ಕೆ ಅಂತ ಈ ಕೇಳು. ಕೆರೆ ಕಡೆಗೆ ಇನ್ನೇನ್ ಹೋಗಿ ಬರ್ತಾರೆ, ಹೊರಗಡಿಕೆ ಆಚೆ ಕಡೆಗೆ ಹೋಗಿ ಬಂದಾರ ಅಂತ ಹೇಳಿದ್ದು. ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ, ಹೆಂಗನ ಮಾಡ್ಕೊಂಡು ಹಂಗೆ ಇದು ನಿಮ್ಮನ್ನ ಬಿಡಿ, ಸಾಕ್, ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ಹೊತ್ತ ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಬ ಫೋನ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ, ನಾನು ಪೇಪರ್ ವರ್ಷ ನನ್ನ ಮಗ, ನೀನ್ ಸ್ವಾಮಿ ನೀನು ಕಂದ. ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ದೇವ್ಗಳಿರ್ತಾವ ಪೇಪರ್ ವರ್ಷ ಪೂಜೆ ಮಾಡಿದೆ ಎಲ್ಲ ಕಣ ತಡಿಯೋ ಕಂದ. ನಾನ್ ಹೇಳೋದೇ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ನಿಮಿಷ ನೀನು ನಾನ್ ಮಾತಾಡಕ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನು ನಾನ್ ಮಾತಾಡಿದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತನೋ ಕಂದ, ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ಮಾತಾಡಿ.
ಸರಿಯಾ ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು, ಸುದ್ದಿ ಏನ್ ಮಾತಾಡ್ತೀಯ? ಯಾರಪ್ಪ ಫೋನ್ ಮಾಡ್ತಿರೋದು? ಯಾವ ಊರು? ನನಗೆ ಈಗ ಫೋನ್ ಮಾಡಿದ್ರು ಸರ್, ಮಿಸ್ ಆಗಿ ಫಾರೆಸ್ಟ್ ಮಾಡಿದ್ರು, ನಾನ್ ಮಾಡಿದ್ರು. ಫಾರೆಸ್ಟ್ ನಾಗರಾಜು. ನಾನೇ ಮಾತಾಡ್ತಿರೋದು. ನೀನ್ ಯಾರೇ ಮಾಡ್ತಿರೋದು ಫೋನು? ನಾವು ಬಳ್ಳಾಪುರ ನರಸಿಂಹರಾಜು. ಬಳ್ಳಾಪುರ ನರಸಿಂಹರಾಜು, ಅದೇ ಅವ್ರು ಎಣ್ಣೆ ಮಾಡ್ತಿರಲ್ಲ. ಬಳ್ಳಾಪುರ ನರಸಿಂಹರಾಜು ಎಣ್ಣೆ ಮಾಡ್ತಿಯಲ್ಲ, ಎಲ್ ಬಂದವ ಆನೆ? ಒಕ್ಕೋಡಿ ಎಷ್ಟ್ ಬಂದವಂತೆ? ಕೇಳಿಲ್ಲ ಸರ್, ಗಾಬರಿ ಮಾಡ್ಬಿಟ್ಟೆ, ಯಾರೋ ಮರದ ಮೇಲೆ ಸೇರ್ಕೊಂಡ್ಬಿಟ್ಟವ್ರಂತೆ. ನಾನು ಫಾರೆಸ್ಟ್, ನನ್ನ ನಂಬರ್ ಕೊಟ್ಟವ್ರು ಫಾರೆಸ್ಟ್ ಅಂತ ನನಗೆ. ಹಂಗಾಗಿ ನಾನು ಅರ್ಜೆಂಟ್ ಮಾಡಿದೆ ನಗಣರೆ. ಒಕ್ಕೋಡೆಗೆ ಅವಂತ ಎಲ್ಲ ಒಂದು ಒಕ್ಕೋಡೆಗೆ ತೆಂಗಿ ಮರದಲ್ಲಿ ಕುತ್ಕೊಂಡು ಫೋನ್ ಮಾಡಿದ್ರು ಸರ್ ನನ್ಗೆ. ಒಂದ್ ಕೆಲ್ಸ ಮಾಡು, ಏಣಿ ಐತಲ್ವಾ ನಿಮ್ ಮನೆಗೆ? ಹೋಯ್ತು ಸರ್, ಅರ್ಜೆಂಟ್ ತಗೊಂಡೋಗಿ. ನರಸಿಂಹರಾಜು ಅಲ್ಲ ಕಣ್ರಿ, ಅಲೋ ನಾನೇ 3 ಹೆಜ್ಜೆ ನಡೆಯೋಕಾಲ ಇಲ್ಲಿ ಹೊಟ್ಟೆ ಹಾಕೊಂಡು. ನರಸಿಂಹರಾಜು ಬಿಡ್ರಿ, ನೀವು ಒಳ್ಳೆ ದೊಡ್ಡ ಮನಸ್ಸು ನೀವು. ನರಸಿಂಹರಾಜು ನಾವ್ ಬರ್ತಾ ಇದೀವಪ್ಪ. ಹೊರದಿಲ್ಲ, ಹೊರಗೆ ಹೋಗು, ನಾವ್ ಹೇಳಿಲ್ಲ ಹೊರದಿಲ್ಲ. ಹಲೋ ಹಲೋ ಮತ್ತೆ ಅಲ್ಲ ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊರದಿಗೆ ಅವನ್ ಕೇಳಿದ್ರಪ್ಪ ಆನೆ. ಹಲೋ ನಾವು ತಿಟ್ಟು ನನ್ನ ಮಕ್ ಮಾಡ್ದ ನಾನು. ನರಸಿಂಹರಾಜು ಅವ್ರೆ ಇಲ್ಲ ಬಿಡ್ರಿ, ಇಡ್ರಿ. ಯಾಕಪ್ಪ? ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊರದಿಗೆ ಅವನ್ ಬಿಡ್ತಾವ ನೋಡಮ್ಮ, ಇವ್ನು ಯಾವ ತಿಟ್ಟಿಲ್ಲ. ನರಸಿಂಹರಾಜು ನಾನು ಹೋಗಿ ಯಾರಿಗ್ ಮಾಡ್ದೆ ನೋಡು. ನರಸಿಂಹರಾಜು ಇಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ರಿ, ನಿಮ್ಮ ಹತ್ರ ಕೆಲಸಕ್ಕೆ ಏನ್ ಸೇರ್ತೀರಿ? ಎಲ್ಲ ಕುಡ್ಕೊಂಡು ತಿರ್ಗಾಡ ಬಿಟ್ಟು. ನರಸಿಂಹರಾಜು ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಬಿಟ್ಟು ತೋಟ ಎಲ್ಲ ಹಾಳು ಮಾಡ್ಬಿಡ್ತವೆ. ತೆಂಗಿ ಮರದ್ಮೇಲೆ ಕುಂತವ್ರು ಅಲ್ಲೇ ಒಬ್ರು. ಹೌದಾ? ನಾನ್ ಅದಕ್ಕೆ ಅಪ್ಪ ಹೇಳ್ತಿರೋದು. ಎಷ್ಟ್ ಬಂದವಂತೆ? ಕೇಳಿಲ್ಲ, ಅರ್ಜೆಂಟ್ನಾಗ ನಾನು. ಏನ್ ಗೊತ್ತಾ, ನಾನು ಈಗ ಅರ್ಜೆಂಟ್ಗೆ ನೀನ್ ಹಬ್ಬ ಹೋಗಿ ಏಣಿ ತಗೊಂಡ್ ಹೋಗಿ ಆನೆಗೆ ಯಾತ್ಕ ಒಂದು ಕಿಡ್ಕಿ ನನ್ಗೆ ಇವು ಕೊಳ್ಳು ಪಚ್ಚೆಲ್ಲ ಈಜಿ ಬಂದ್ಬಿಡ್ತವೆ, ಯಾರೋ ನನ್ ಗುರ್ತಿಗಲ್ಲ ನನಗೆ. ನೀನ್ ಎಂತ ಸಾವು ಕೊಡ್ತಾ ಇದೀಯ ನೋಡ್ರಿ ಫಾರೆಸ್ಟ್ನರೆ. ಎಲ್ಲೋ ಕಾಕಿ ಇಲ್ಲೆಲ್ಲ ತಿನ್ಕೊಂಡು ಇಲ್ಲಿ ಮಳೆ ಕೊಡ್ತಿದೀನಿ ಹೊಟ್ಟೆ ಮೇಲೆ ಇಟ್ಕೊಂಡು. ಅಲ್ಲಿ ಆನೆ ತಗೋ ಏಣಿ ತಗೊಂಡೋಗಿ ತಿಳ್ಸ್ಕೊಳ್ಳೋಣ. ನಾನ್ ಹೇಳದ್ ಅರ್ಥ ಮಾಡ್ಕೊಳಪ್ಪ. ನೀನು ನೀನ್ ಫಾರೆಸ್ಟ್ ಅಲ್ಲ, ಯಾರೋ ನೀವು ಬಸ್ ಸ್ಟ್ಯಾಂಡ್ ಕುಡ್ಕೊಂಡು ತಿರ್ಗಾಡ ನೀನು. ಮನೆ ಮ್ಯಾಕೆ ಅದೇ ಇದು. ಹಲೋ ಹಲೋ ಒಂದ ಇದ ಮನೆ ಮ್ಯಾಕೆ ಸೀರಿಯಸ್ ಹಾಕ್ಬಿಡೋದಷ್ಟೇ. ಹಲೋ ಹಲೋ ಹೇಳಿ. ನಮಸ್ತೆ ಅಣ್ಣ. ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ, ನಿಮ್ ಮಗನ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ, ಯಾವ್ದು ಇಲ್ಲ. ನಾವು ಯಾರಿಗ್ ನಂಬರ್ ಕೊಟ್ಟರು? ಅಣ್ಣ ನಿಮ್ ಮಗನ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತೆ. ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ, ಇದು ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಯಾರು? ಇಲ್ಲ, ಅವ್ರು ಕೊಟ್ರು ರಂಗಸ್ವಾಮಿ. ಪೂರ್ತಿ ತಗೊಂಡವ್ರು ತುಮಕೂರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗಂದ್ಗೆ ಪೂಜೆ ಮದ್ವೆ. ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗಂದ್ಗೆ ಮದ್ವೆ ಅಲ್ವಾ? ನಾವ್ ಬಂದ್ಬಿಡ್ತೀವಿ. ನಿಮ್ಮ ನೀನ್ ಬರೋದು ಬೇಡ, ನೀನ್ ಮಾತಾಡೋದ್ರಾಗ ಎಲ್ಲ ನೀನ್ ಕೊರೋನಾ ಬಂದೈತಿ, ಬರೋದು ಬೇಡ. ನೋಡ್ದ ನೋಡು ನೋಡಿ ಕೆಂಪ ಇರೋದ. ಬಂದ್ರೆ ಕಾಯಿಲೆ ಇಟ್ಕೊಂಗಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗದ ಎಂತದ ಕೂಡ ಇಕ್ಕಿ. ಹಲೋ ಬರ್ಬೇಡ್ರಿ ಅಂದ್ಬಿಡು, ಮದ್ವೆ ಮಾಡಲ್ಲ ಅವ್ರು. ಅಲ್ಲ ಅವ್ರು ಮದ್ವೆ ಮಾಡಲ್ಲ ಕಣಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನ್ ಅಲ್ಲಿ ಮಾತಾಡೋದು? ನಾನೆಮ್ಮ ಇರೋದು ಅದಕ್ಕೆ ಮದ್ವೆನೂ ಮಾಡಲ್ಲ, ಯಾತ್ರದೂ ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು, ಆಮೇಲೆ ಎಲ್ಲರೂ ತಂದಿಕ್ಕಿ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ, ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರೊಳಗೆ ಎಂತದು ಟೌನ್ ಹಾಲ್ ಸರ್ಕಲ್ ಆಗ ಐತೆ. ನೀವು ನಿಮ್ಮದಕ್ಕೆ ಮಶಾಣ ಟೌನ್ ಹಾಲ್ ಸರ್ಕಲ್ ಆಗ ಐತೆ. ಅಲ್ಲಿಗೆ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ ಹೋಗ್ಬಿಡಿ.
ಕೆಮ್ಮದ ಅಲ್ಲ ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಬೇಡ, ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ. ಅಲ್ಲ ಅಲ್ಲ, ನಮ್ದು ಬಳ್ಳಾಪುರ ಅಲ್ಲ. ಹ್ಮ್? ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು. ಅಣ್ಣ ಹಾ, ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜದಕ್ಕೆ ಅಲ್ಲ. ಇದು ನರಸಿಂಹರಾಜಕ್ಕೆ ಅಲ್ಲ. ಇದು ಇಲ್ಲ ಕಿತ್ಕೊಂಡಂಗ್ ಕೂಸು. ಅಲೋ ಬಿಡಿ, ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜದಕ್ಕೆ ಅಲ್ಲ? ನರಸಿಂಹರಾಜದಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಹದೇಶ್ವರನ್ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ನೀವು ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ ನೀವು. ನಮ್ಮ ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುಯಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಪೂರ್ತಿ ಶರೀರದಿಂದ ಸುಯಿ ಅಂತ ಬರ್ತೈತೆ ನೋಡ್ರಿ, ಕೆಮ್ಮಬೇಕಾದ್ರೆ. ಆಯ್ತು, ನಮ್ದು ಇಲ್ಲ, ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ, ಪೂಜಾರಕ್ಕೆ ಅಲ್ಲ, ಇದು ಮಲ್ಲೆ ಮಹದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು? ಓ, ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ, ಏನ್ ಗೌಡ್ರಿ? ಬರ್ರಿ, ಯಾಕೆ ಗೌಡ್ರಿ? ಯಾಕೆ ಬಿಟ್ಟಿದ್ದಾನೆ ಅವ್ರದನ್ನ ಸೈಟ್ ಬರ್ಸಿಡಿದ್ಯಾ? ಹಲೋ ಯಾಕೆ ಬಿಡಿ? ಬರ್ರಿ, ಹೋಗಿವ್ರಿ ಗೌಡ್ರಿ. ಹಲೋ, ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಮಾತಾಡಲ್ವ? ಯಾಕೆ ಗೌಡ್ರೆ? ಕೆಮ್ತಾನ ವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ. ಪುಸ್ತಕನ ಯಾರ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ, ಇದು ಕಮ್ಮಿ, ನಾವು ಇದು ಪೂಜೆಗೆ ಹೋಗ್ಬೇಕು. ಅಲ್ಲ ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ, ಅವ್ರು ಹೊರಟ್ಬಿಟ್ರು, ಕೆಮ್ಮತಿದ್ದಂಗೆ ಪೂರ್ತಿ ಹೊರಟ್ಬಿಟ್ರು, ಮಕ್ಕ ದನ ಹಾಕೊಂಡ್ರು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ, ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ನಾಳೆ ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ, ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ, ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ನಿ. ಬರ್ಲಿ ಬರ್ಲಿ, ನಾವು ಮದ್ವೆಗೆ ಬಂದಿದೀವಿ. ನಮ್ ಮಗ ಮದ್ವೆ ಬಂದವ್ನಿ. ನಾನ್ ನಾಳೆ ಮದ್ವೆ ಆಗಿ ನಾಳೆ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ಮದು ಮದ್ವೆ ಇಲ್ಲ, ನಾವ್ ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗನ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾದ್ರು ಇದ್ರಲ್ಲಿ ಇದೀವಿ ನಾವು. ಹಲೋ, ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ, ಗೊತ್ತಾಯ್ತಾ? ಹೇಳ್ರಿ. ಹಲೋ, ಎಲ್ಲಿದ್ಯಪ್ಪ? ಹಲೋ, ನಾನು ಮಂಚ ಯಾಕೋ ಲಲಿತಂಗೆ ಕೈ ಕಾಲು ಆಡ್ತಿಲ್ಲ ಕಣಪ್ಪ, ಸುಮ್ನೆ ಸುಸ್ತಾಗಿ ಬಿದ್ದೋಗ್ಬಿಟ್ಟವಳೆ. ಬಾ ಮನೆ ಹತ್ರ ಜಲ್ದಿ. ಮಗ ಮಗ ಮಗ, ನಿಮ್ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ ನೋಡು. ಮಗ, ಹಲೋ, ಇಲ್ಲ ಕೇಳಿಲ್ಲ ಅಂತ. ನಿಮ್ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ ಮಗ? ಹಲೋ ಹಲೋ, ಯಾಕೆ ಎಷ್ಟೊತ್ತು ಯಾವಾಗಿಂದ? ನಿಮ್ ಮೌಂಗಲ್ಲಪ್ಪ, ನನ್ ಮಗಳು ಲಲಿತಂಗೆ. ಹಲೋ, ನಮ್ಮ ಮೊಮ್ಮಕ್ಕಳು ಕೈ ಕೊಡ್ರಿ. ಹಲೋ, ದಿಸ್ ಇಸ್ ಟೂ ಮಚ್ ಇಡಿಯಟ್. ಏನಂತ ಬೈದಿದ್ದೀನಿ ಚಂದ್ರಶೇಖರ್ಗೆ ಅಂತ ಅಂದ್ರೆ ಏನಂತ ತಿಳ್ಕೊಂಡಿದೀನಿ? ಏನಂತ ಬೈದಿದ್ದೀನಿ ನನಗೆ? ಓಯ್, ನೀನ್ ಚಂದ್ರಶೇಖರ ಇದ್ರೆ ಅದಕ್ಕೆ ನನಗೇನಾಗ್ತಿಲ್ಲ. ಅದಕ್ಕೆ ನೀನು 10 ಗಂಟೆವರೆ ಮೇಲೆ ನಿಜ ಬರ್ದಿದ್ರೆ ಅದಕ್ಕೆ ನಾವೇ ಮಾಡೋಣ. ನಿಜ ಬರ್ದಿದ್ರೆ ಅದಕ್ಕೆ ನಮ್ಗೆ ಫೋನ್ ಮಾಡಿದ್ರೆ ನಾವು ಏನಿದ್ರು ಆ ಟೈಪು ನಮ್ಗೆ ಆಗಲ್ಲ. ನಮ್ದು ಮಾತಾಪಾತ ಕೇಳಕ್ಕೆ ಹಳ್ಳಿ ಕಡೆ ಜನಕ್ಕೆ ಗೊತ್ತಾಗ್ತು ಅಂದ್ರೆ ನೀವು ಬರೋ ದಾರಿಗೆ ಎಲ್ಲ ಕಲ್ ತಗೊಂಡೆ ಸೂಟು ಹಾಕ್ ಬಿಡ್ತಾರೆ. ನಿಮ್ಗೆ ಏನ್ ಗೊತ್ತು? ಹಳ್ಳಿ ಕಡೆ ನೋಡಿಲ್ಲ ಅವ್ರ ರೇ. ನೀವ್ ಮತ್ತೀಗ ಅವತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಅಂದ್ರಲ್ರಿ, ಬಂದಿದ್ರಲ್ರಿ? ಸ್ವಾಮಿ, ನಾನೇನ್ ಗೊತ್ತೀನಿ ನಿಮ್ಗೆ ಕರ್ಕೊಂಬರ್ರಿ ಅಂತ ಹೇಳಿದ್ನ. ಹಿಂಗೆ
ವೇಸ್ಟ್ ಆಗಿ ಬರ್ತಾರೆ ಬರ್ರಿ ದುಡ್ಡು ಕಾಸಿನ ಲೆಕ್ಕ ಹಾಕ್ಬೇಡಿ ನಾವು ನೋಡ್ಕೊಂತೀವಿ ಅಂತ ಇವತ್ತು ಅದೇ ಮಾತು ಹೇಳ್ತಾ ಇರೋದು. ನೀವೇನ್ ₹1 ಖರ್ಚು ಮಾಡ್ಬೇಡ್ರಿ, ನಂದೇ ಕಾರ್ ಇದೆ, ಕಾರಾಗಿಂದ ಹೋಗೋಣ ಅಲ್ಲಿ. ಆಯ್ತು ಬನ್ನಿ, ಮತ್ತೀಗ ಅದಕ್ಕೆ ಯಾಕೆ ಬೈತಿದ್ದೀರ ನೀವು? ಅದು ಅಲ್ಲ, ನಮ್ಮನ್ನ ನಿಜ ಬರಲ್ಲ ಹಂಗೆ ಹಿಂಗೆ ಅಂತ ನಾವೇ ಕರ್ಕೊಂಬರೋದು ಅಂತ ಸ್ನೇಹಿತರೆ, ಆತರ ಅಲ್ಲ. ಕಾರು ನಾನು ರೆಡಿ ಇದ್ದೀನಿ ವೈಶಾಲಿ ಲಾಡ್ಜ್ ಹತ್ರ. ನೀವ್ ಬಂದ್ರೆ ಕಾರಲ್ಲೇ ಹೋಗೋದು. ಆಮೇಲೆ ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ 5 ಸ್ಟಾರ್ ಅಲ್ಲ, ಇಲ್ಲ 3 ಸ್ಟಾರ್ ಅಲ್ಲ, ಎಲ್ಲಾನ ರೆಸಾರ್ಟ್ ಎಲ್ಲ ಬುಕ್ ಮಾಡೋದು. ಅದಕ್ಕೆ ಅಲ್ಲಿ ಕರ್ಸ್ಕೊಂಡು ಇದ್ ಮಾಡೋಣ. ಒಬ್ನೇ ಅಲ್ವಾ ಸ್ನೇಹಿತರೆ, ಅದಕ್ಕೆ ಇದನ್ನ ಏನಿದ್ರು 2-3 ಇರ್ಬೇಕು, ಎಂಜಾಯ್ ಮಾಡ್ಬೇಕು. ಒಬ್ರೇ ಇದ್ದು ಏನ್ ನಮ್ಗೆ ಯಾರು ನಾವು 24 ಗಂಟೆ ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ನು ಯಾರು ಸತ್ತು ಇರೋದು ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ನಾವು ಗೊತ್ತಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗ ಕಾರ್ ಮಾಡ್ತೀನಿ, ಸಿಗಂದೂರ್ಗನ ಹೋಗ್ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದ್ ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದ್ರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಪ್ಯಾಕಿಸ್ಕೊಳಕ್ ಹೋಗ್ತೀಯ? ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಡು. ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ, ನಾನ್ ಬರಲ್ಲ. ಇಲ್ಲ, ಬಾ, ಹೋಗ್ಬಿಟ್ಟು ಬರೋಣ. ನೋಡಿ, ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ? ಬೆಳಗ್ಗೆ. ಹಲೋ ಇದು ನಾಳೆ ಏನ್ರ ಶ್ರಾವಣನ? ಹಲೋ, ಮಗ ಕಪ್ಪು ಆಗ್ಬಿಟ್ಟೈತಿ. ನೀರ್ ಮೇಲೆ ಹೆಣ್ಣು ಸಾಕ ಇವ್ರು. ಹಲೋ, ಅದ್ರ ಮೇಲೆ ಬಿದ್ದವ್ರಲ್ಲ ಮಗ ಇವ್ರು. ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕಿಡ್ರೈತೇನಮ್ಮ? ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಚಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ನಿನ್ಗೇನಾಗಬೇಕಾಯ್ತು? ಅಲ್ಲ, ನೀವ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ನನ್ ಜೊತೆಗೆ ಅಂದ್ರೆ ನೋಡಿ ಶುಭ ನೋಡಿ. ಸೋಮ ಅಂದ್ರೆ ಗೂಬೆ ಕಾಣ್ತಿಲ್ಲ ಮಾಮ ಅನ್ನಂಗಿದ್. ಏನ್ ಸ್ವಾಮಿ ಇವ್ರು? ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಕೊಟ್ರೆ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತು ಇವ್ರು ಯಾರು ಅನ್ನೋದು? ನಮ್ಗೆ ಕೊಡು, ಅಪ್ಪಾರಿ ಫೋನ್ ಕೊಡು. ಗಾಳಿ ಸ್ವಾಮಿ, ಅಪ್ಪರಿ ಕೊಡು. ಒಂದೇ ಮಾತಾಡ್ಕೊಳ್ಳಿ ಸ್ವಾಮಿ. ನೋಡಿ ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ. ಮಾವಾರ ಅವರು ಅಪ್ಪವ್ರ ಆಲೆ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ ವ್ಯಾಪಾರನು ಕಳಿತೀಯಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ ಹತ್ರ? ಈಗ ನೀವು ನಾಳೆಗ್ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡು, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನಾನು ಯಾವನೇ ಅವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗಿ ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗ್ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ನಿನ್ನ ಹತ್ರ ಸಾಲ ಇಸ್ಕೊಳಕ್ ಬರ್ತಿದ್ದೀವ ನಾವು. OC ಬ್ಯಾಂಕ್ ಇಂದ ಮಾತಾಡ್ತಾ ಇರೋದು. OC ಬ್ಯಾಂಕ್ ನಾವು ಇದು OC ಬ್ಯಾಂಕ್ ನಲ್ಲ. ಇದು ಇದ್ರ ನಮ್ಮದು ವ್ಯಾಪಾರ ನರಸಿಂಹರಾಜು. ರೇ, ನೀನು ಲೋನ್ ಕಟ್ಟು ಫಸ್ಟ್. ಮೊದ್ಲು ಮಾತಾಡೋದ್ ಕಲ್ತ್ಕೊಳ್ರಿ. 5 ನಿಮಿಷ ಬಿಟ್ಟು ಮಾಡು ಅಂದ್ರೆ ನಿನ್ನ ಹತ್ರ ನಾನು ಸಾಲ ಕೇಳಕ್ ಬರ್ತಿದ್ದೀವ ನಿಮ್ ಮನೆ ಹತ್ರ. ಲೋನ್ ಕಟ್ತಿರೋ ಇಲ್ರಿ? ಈಗ ಯಾವ ಲೋನ್ ಹೇಳಿ? ಗಾಡಿ ಲೋನ್ ರೀ. ಇಲ್ಲ, ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ. ಎಲ್ಲಾಗೈತೆ ಸರ್? ನಾನ್ ಮ್ಯಾನೇಜರೇ ಮಾತಾಡ್ತಾ ಇರೋದು.
ಹೆಂಗ್ ಮಾಡೋದು ಇವಾಗ? ನಾವ್ ಯಾವ್ದು ಗಾಡಿದು ಲೋನ್ ನಿಲ್ಸ್ಕೊಂಡಿಲ್ಲ, ಒಂದ್ ಗಾಡಿದು ಎಲ್ಲ ಕ್ಲಿಯರ್ ಮಾಡಿದೀವಿ ಸ್ವಾಮಿ. ಬರೀ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳಿ ಕಳಿಸಿರಂತೆ, ಅಲ್ಕಲ್ಕ ಮಾತೆಲ್ಲ ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ. ತಗೊಂಬೇಕಾರೆ ಇರೋ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಾರೆ ಇರಲ್ವನ್ರಿ ನಿಮ್ಗೆ? ಹಾ ನೋಡ್ರಿ ನರಸಿಂಹರಾಜ್ ಅವ್ರೆ, ಸ್ವಾಮಿ ಈ ತರ ಎಲ್ಲ ಮಾಡಿದ್ರೆ ಸಿವಿಲ್ ಒಟ್ಟಾಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮ್ ಎಲ್ಲೂ ನಿಮ್ಗೆ ಲೋನ್ಗಳಾಗಲ್ಲ, ಗೊತ್ತಾಯ್ತಾ? ಸಿವಿಲ್ ನಾವೇನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ನೀನ್ ಎಲ್ಲೇ ಹೋದ್ರು ನಿನ್ಗೆ ₹1 ಹುಟ್ಟಲ್ಲ ನಿನ್ಗೆ, ಗೊತ್ತಾಯ್ತಾ? ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡಿ ನಮ್ಗೆ ಏನ್ ಹೇಳ್ತೀರ? ನಾವ್ ತಾಂಡಿಲ್ಲ ರೀ ಅವ್ರೆ. ಏಯ್ ಅವ್ರ ತಾಂಡಿದಿರಲ್ರಿ ಲಲಿತಾ ಅವ್ರದ್ದು, ಹೆಂಗ್ ನೀವೇನ್ರಿ ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ, ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕ ಮಾತಾಡ್ತಿರೋದ್ ಹೇಳಿ ನನ್ನ ಹತ್ರ. ನಮ್ಗೆ ನಾವ್ ತಾಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ತ್ ಕೊಡ್ಸಿದ್ರಲ್ರಿ ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ ನಾವ್ ಕಟ್ಕೊಂಡ್ ಹೋಗ್ತೀವಿ ಸ್ವಾಮಿ ಅಂತ ಶೂಟಿಗೆ ಸೈನ್ ಹಾಕಿದೀರಾ? ಈ ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ ಗಾಡಿ ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಗಾಡಿ ಇಲ್ಲ, ನಮ್ಮ ಯಜಮಾನ್ರು ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇನ್ ಬಂದ್ಬಿಟ್ರೆ ಅದ ಗಾಡಿ, ಅದು ಯಾವ್ದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನ್ ಯಾವ್ದು ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ನಾವು ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ಮೊನ್ನೆಗೆ ಒಂದ್ 2 ವರ್ಷದಾಗ ಗಾಡಿ ತಾಂಡ್ರದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಾಂಬರಿ ನಮ್ದು ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ. ನಾವು ರತ್ನಮ್ಮ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡ್ ಹೋಗ್ರಿ. ಯೂಸ್ಲೆಸ್ ಕಣ್ರಿ ಯಾರ ಮಾತಾಡ್ತಾನೆ. ಅಲೋ ಹಲೋ, ನಾನ್ ಹೇಳದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಿಗೆ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ. ನಾ ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿಲ್ವ ನೀನು? ನಾವ್ ಹುಟ್ಟಿದ್ 7 ವರ್ಷಗಲ್ಲ, 74 75 ಹುಟ್ಟಿರೋದು. ಅಯ್ಯ ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು. ನಾವು 2074 ಬಂದಿಲ್ವಲ್ಲ ಇನ್ನು. 1974 ಹುಟ್ಟಿರೋದು. ಮತ್ತೆ ಈಗ ನಾನ್ ಹೇಳ್ತಿರೋದು 2011 ನೀನ್ ಸೈನ್ ಹಾಕಿರೋದು, 7 ವರ್ಷದ ಹಿಂದೆ. ಇಲ್ಲ, ಇನ್ನ ಹುಟ್ಟಿಲ್ಲ ಇಲ್ಲ ನಾವು. 2000 ಹುಟ್ಟಿಲ್ಲ. 1974 ನಮ್ದು ಡೇಟ್ ಆಫ್ ಬರ್ತ್. ನೀನ್ ಯಾವ ಸೀಮೆನೇ ನೀನು? 1974 ನೀನ್ ಹುಟ್ಟಿರೋದು. 2019 ಹೇಳ್ರಿ ಈಗಾಗಲೇ, ನಮ್ಗೆ ಗೊತ್ತಾಗಲ್ವ ಅಷ್ಟು. ಮೂಕಣಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011 ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ? ನೀನ್ 1974 ಹುಟ್ಟಿರೋದು. ನಾನ್ ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ? ನೀವು ನಮ್ಮ ಅಪ್ಪರದ ಕಾಲದ ಹೇಳ್ತಾ ಇರಿ. 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟಿಗೆ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ ನಿಮ್ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019. ಯಾರು ನಮ್ಮ ಮಕ್ಳು ಇದಾರೆ, ಅಲ್ಲೇ ಮಕ್ಳೇ ಮದುವೆಗೆ ಬಂದವ್ ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22 21 ವರ್ಷ ಆಗೈತಿ. ನಮ್ದು ಇಲ್ಲ, ನಾವ್ ಹಂಗ ಯಾವ ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನೀನ್ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗ್ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ.
ಕೇಳಿದ್ಕೆ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ, ಒಂದು ದೇವ್ರ ಕೆಂಪುದು, ಒಂದ್ ಬಿಳಿ ಶರ್ಟ್ ಹಾಕೊಂಡಿದ್ಯಾ, ಇಲ್ಲಿ ಮಗುದ ಹತ್ರ ಏಟ್ ಬಿದ್ದೈತೆ, ನೀನ್ ದಪ್ಪುಗೆ ಗುಂಡುಗೆ ಎಲ್ಲ ಇದೆಯಾ, ನಮ್ಮ ಆಫೀಸಿಗೆ ಬಂದ್ ಫೋಟೋ ಕೊಟ್ಟಿದ್ಯಾ, ಸೈನು ಹಾಕಿದ್ಯಾ, ಬೇಕಾದ್ರೆ ನೀನ್ ಹೆಂಡತಿ ಫೋಟೋ ಇಲ್ಲ ಐತೆ, ಕಳ್ಸು ಅಂದ್ರೆ ಕಳ್ಸಲ್ಲ ಈಗ ವಾಟ್ಸಾಪ್ಗೆ. ಏನು ಒಟ್ಟ ನಾವು ಆ ಟೈಮ್ ಹುಟ್ಟಿರ್ಲಿಲ್ಲ ನಾವು. ಈಗ ನೀ ಹುಟ್ಟಿದ ಪಟ್ಟಿದ ಅವೆಲ್ಲ ಬೇಡ ಕಣೆ, ತರ್ಲೆ ಮಾತ್ಕೊಳ್ವೆಲ್ಲ ಬೇಡ. ನಿನ್ನ ಹತ್ರ ಬಂದ್ ನಾವ್ ಮಾತಾಡಕ್ ಆಗಲ್ಲ. ಈಗ ಬರ್ತೀಯ ಇಲ್ಲ ಬಳ್ಳಾಪುರ ಕುಡಿಕೊಂಬರೋ ನಾವು ಬ್ಯಾಂಕ್ನವ್ರು. ಬನ್ನಿ ಸರ್, ಬನ್ನಿ. ಅದೇನ್ ಡಾಕ್ಯುಮೆಂಟ್ ತಗೊಂಬನ್ನಿ, ಗಾಡಿ ನಂಬರ್ ತಗೊಂಬರ್ರಿ. ಏನ್ ಗಾಡಿ, ನಮ್ಗೇನ್ ಗಾಡಿ ನಂಬರ್ ಬೇಡ, ಡಾಕ್ಯುಮೆಂಟ್ಸ್ ಬೇಡ, ನೀನ್ ಸೈನ್ ಹಾಕಿದ್ಯಲ್ಲ ಅದೊಂದೇ ಸಾಕು ನಮಗೆ. ನಿನ್ಗೆ ಎಲ್ಲಿ ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ನಿಲ್ಸ್ಬೇಕು, ನಿನ್ಗೇನ್ ಮಾಡಿಸ್ಬೇಕು ಅಂತ ನಮ್ಗೆ ಗೊತ್ತಿದೆ. ನಿಮ್ ಮನೆ ಜಪ್ತಿ ಹೆಂಗ್ ಮಾಡ್ಬೇಕು ಅಂತ. ಬನ್ನಿ ಸರ್, ಜಪ್ತಿ ಮಾಡಕ್ ಹೋದ್ರ ಅಲ್ಲೇ ನೀವು ತಂದಿರೋ ಕಾರ್ಗೆ ಬೆಂಕಿ ಇಕ್ಬಿಡ್ತದೆ. ನಾವ್ ಯಾವ್ದು ಮಾಡಿಲ್ಲ. ಯಾರ್ ಮತ್ತೆ ನಾವ್ ನಂಬರ್ಗಳು ತಗೊಂಬರ್ರಿ, ಗಾಡಿ ನಂಬರ್, ಆಮೇಲೆ ಆ ಟೈಮ್ ಆಗಿ ಸೈನ್ ಹಾಕಿ. ನಾನು 7ನೇ ಇಸ್ವಿ ಹುಟ್ಟೇ ಇಲ್ಲ. ನಾನು 7ನೇ ಇಸ್ವಿ ಹುಟ್ಟೇ ಇಲ್ಲ. ನಾನು ಏನ್ 7ನೇ ಇಸ್ವಿಯಲ್ಲಿ ನೀವ್ ಹೇಳಿದ ಡೇಟ್ ಆಗಿ ಇನ್ನೂ ಹುಟ್ಟಿಲ್ಲ. ನಾನು 1974 ಹುಟ್ಟಿರೋದು. ನಾನ್ ಹೇಳ್ತಿರೋದು 2012. ಅವಾಗ ನಾವಿನ್ನ ಹುಟ್ಟಿಲ್ಲ ಬಿಡಿ ಸರ್. ನಾವು ಅವಾಗ ಇನ್ನ 2012 ಅಂದ್ರೆ ನಾವು ಅವಾಗ 2012. ಅಯ್ಯೋ ನೀನ್ ಏನ ದಡ್ ನೀನು. ನಾನು ಹೇಳ್ತೀನಿ 2012. 2012 ಅಂತಂದ್ರೆ 2012, 13, 14, 15, 16, 17, 18, 19 7 ವರ್ಷ ಹಿಂಗ್ ತಾಡ್ರೆ ಗಾಡಿ. ನಾನು ಅದನ್ನ ಹೇಳ್ತಿರೋದು ಸರ್, ನೀವ್ ಅರ್ಥ ಮಾಡ್ಕೊಳ್ರಿ. 7 ವರ್ಷದಿಂದ ನೀವು ಸೈನ್ ಹಾಕಿದೀರಾ. ಅವಾಗ ನೀವು ಫುಲ್ ಪಿವೋಟ್ ಅಂತಲ್ಲ ಏನೋ. ನೋಡೋಣ, ಅದೇನ್ ತಾಂಬನ್ನಿ ಸರ್, ನಮ್ದು ನಾವು ತಾಂಬಂದ್ ನೋಡಿ ಚೆಕ್ ಮಾಡ್ತೀವಿ. ಆ ನಂಬರ್ ಹಿಂಗ್ ಗಾಡಿ ಇತ್ತು ಅಂದ್ರೆ ಇನ್ನೆಷ್ಟು ಕಟ್ಬೇಕು ಸರ್? ಸರ್ ಇನ್ನ 28,000 ಕಟ್ಬೇಕು ಅಷ್ಟೇನೆ. ಚೀಟಿ ಎಲ್ಲ ತಾಂಬನ್ನಿ, ಬೆಳಿಗ್ಗೆ 8:30, 9 ಗಂಟೆ ಒಳಗೆ ಬರ್ರಿ. ನೋಡೋಣ, ಚೆಕ್ ಮಾಡಿ. ನಮ್ಮ ಮಗರು ಎಲ್ಲ ಇರ್ತಾರೆ. ಎಲ್ಲಿ ಗಾಡಿ ತಗೊಂಡಿದೀವಿ, ಯಾರು ಸೈನ್ ಹಾಕಿವ್ರು ನೋಡೋಣ, ಚೆಕ್ ಮಾಡೋಣ. ಯಾಕೆ ಸರ್ ನಾವು ನಿನ್ನ ಮನೆ ಬಾಕ್ಲ ಹುಡಿಕೊಂಡ್ ಬರ್ಬೇಕಾ? ನಮಗ್ ಗೊತ್ತಿಲ್ಲ ಸರ್. ನಾವ್ ಹಂಗಾದ್ರೆ ಏನೋ ನೀವ್ ಹೆಂಗನ ಮಾಡ್ಕೊ ಹೋಗ್ರಿ, ನಮ್ಗೇನ್ ತಗೊಳಪ್ಪ. ಯಾರ ಮಾತಾಡ್ತಾರ ಮಾತಾಡ್ರಿ, ನೀವೇನೆ. ಇಲ್ಲ ನಾವೆಲ್ಲ ಹೋಗ್ಬೇಕು. ಅಲೋ, ಹುಟ್ಟಾಗಿಂದ ಕಷ್ಟ 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 ಎಲ್ಲ. ಅವನ್ ಯಾರನ್ನೋ ಕಟ್ಕೊಂಡೆ, ಅವನು ಕಷ್ಟ. ಅವನಾದ್ಮೇಲೆ ಇವನ್ ಕಟ್ಕೊಂಡೆ, ಇವನಿಂದ ಕಷ್ಟ ಕಷ್ಟ. ಬಿಡು, ಅಯ್ಯೋ ಬಿಡಕ್ಕ, ಇನ್ನೇನ್ ಮಾಡಕ್ಕಾಗತ್ತೆ, ಬಿಡಿ. ತಿನ್ನದ್ ನಮ್ಮನೆ ಅನ್ನ, ಉಡೋದ್ ನಮ್ಮನೆ ಬಟ್ಟೆ. ರೋಡಾಗ ಹೋಗಿರ್ತಾವೆಲ್ಲ, ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡ್ಬೇಕು. ಅಯ್ಯೋ, ಈ ಪ್ರಪಂಚನೇ ಹಂಗಕ್ಕ. ನೀವು ಈಗಿನ ಕಾಲ ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂಥದ್ದು ಎಲ್ಲ ನೋಡಿ ಪಿಕ್ಚರ್ ಆಗಿ ಕುಡಿತಾರೆ. ಒಬ್ರಿಗೆ ಊಟನೇ ಇರಲ್ಲ. ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ, ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಕ್ ಆಗುತ್ತೆ? ಮನಸ್ಸು ಹುಟ್ಟಿರೋದೇ ಒಂದ್ ದೊಡ್ಡ ತಪ್ಪು. ಆಗ ದೇವ್ರ ಮೇಲೆ ಕರುಣಿನೇ ಇಲ್ಲ. ನಮ್ಮನ್ ಕರ್ಕೊಂಡ್ಬಿಟ್ಟಿದ್ರಿ, ನನ್ನ ಮಗನ್ ಮಗ್ಳನ್ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡ್ದೆ. ದೇವ್ರಿಗೂ ಹಂಗೆಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ, ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರಿಗೆ ಇಷ್ಟ ಬಂದಾಗ ಸತ್ ಹೋಗೋರು. ಹುಟ್ಟಾಗಿಂದ ಕಷ್ಟ 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 ಎಲ್ಲ. ಅವನ್ ಯಾರನ್ನೋ ಕಟ್ಕೊಂಡೆ, ಅವನು ಕಷ್ಟ. ಅವನಾದ್ಮೇಲೆ ಇವನ್ ಕಟ್ಕೊಂಡೆ, ಇವನಿಂದ ಕಷ್ಟ ಕಷ್ಟ ಕಷ್ಟ. ಯಾರವ ನೀನು? ಅವ್ವ ಅಕ್ಕ, ಜೀವನ ಯಾಕ್ಬೇಕು? ಅದಕ್ಕೆ ಯಾರಕ್ಕ ನೀನು? ವಿಷ ಕುಡ್ದ್ಬಿಟ್ಟಿದ್ದೀನಿ. ಅದಕ್ಕೆ ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ವಿಷ ಕುಡ್ದ್ಬಿಟ್ಟಿದ್ದೀನಿ? ಏನ್ ಕುಡ್ದಿರೋದು? ಗಿಡ ಕೊಡಿ ಔಷಧಿ ಕುಡ್ದ್ಬಿಟ್ಟಿದ್ದೀನಿ. ಗಿಡಕ್ಕೆ ಇದು ಅದೇ ಟೊಮೆಟೊ ಹಣ್ಣು, ಬಾಳೆಹಣ್ಣು, ಅದು ಟೊಮೆಟೊ ಹಣ್ಣು ಬಾಳೆಹಣ್ಣು ಅದು ಎಣ್ಣೆ ಹೊಡೆದ್ರೆ ಎಣ್ಣಾಗ್ತಾವಲ್ಲ, ಅದನ್ನ ಅದೇನಾಗಲ್ಲ ಬಿಡಕ್ಕ. ಇದು ಅದೇನಿಲ್ಲ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ. ಇನ್ನ ಗದ್ದಿಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆದು ಕುಡುದು ಕಷ್ಟ. ಕಳ್ಳೆಲ್ಲ ತೂತ್ ಬಿದ್ಬಿಡ್ತವೆ. ಭತ್ತ ಕೊಡಿತಾರಲ್ಲ, ಆ ಭತ್ತ ಹೊಲ
ಹೊಲ್ದಾಗ ಬತ್ ಬರಲ್ಲ ಗದ್ದೆಗೆ. ಅಯ್ಯೋ ಗದ್ದೆಗೆ ಹೊಲ ಹೊಡಿತಾರಲ್ಲ ಗದ್ದೆಗೆ ಭತ್ತಕ್ಕೆ, ಓ ಅದನ್ನ ಕುಡಿದ್ಬಿಟ್ಟಿದ್ದೀನಿ. ಹ್ಮ್. ಸಾಯೋ ಟೈಮಾಗೆ ಲಾಡ್ ಸರಿ ನಿನ್ ಜೊತೆ ಮಾತಾಡ್ಬಿಡೋಣ. ಏನು ಆಗಲ್ಲ ಬಿಡ್ರಿ. ಇದು ಇದು ಎಂತದ್ದು ಇದನ್ನ ಮಾಡ್ಕೊಂಡ್ ಕುಡಿಬೇಕಾಯ್ತು. ಎಂತದ್ದು ಈ ಜೀರಿಗೆ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ಸರ್ ಹೋಗೋದು. ನೀವ್ ಯಾರು ಹೇಳಿ? ಹೊಟ್ಟೆ ನೋವು ನನ್ ಮಕ್ಳು ಕಟ್ಕೊಂಡಾರ ಅಚ್ಚುಕಟ್ಟಾಗ ಸಾಕ್ತಿದ್ರೆಲ್ಲ ಹಿಂಗೆ ಆಗೋದು. ಹೊಟ್ಟೆ ನೋವು ಅಮ್ಮ. ಅಲ್ಲೇ ನಿಮ್ಮ ಇವ್ರು ನಿಮ್ಮ ಯಾರನ್ನ ನಿಮ್ ಮಗಾರೋ ಯಾರನ್ನ ಇದ್ರು ಕೊಡಿ ಅಲ್ಲಿ ಹೇಳ್ತೀನಿ. ಯಾರು ಇಲ್ಲ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ಯಾರು ಹೇಳಿ ನೀವು? ನಾನಿಲ್ಲ. ನನ್ ಲಾಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ತು. ಲಾಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನಾನ್ ಬದುಕಲ್ಲ. ಎಲ್ಲಿ ಇವಾಗ ಎಲ್ಲಿ ತಾಂಬರಕ್ಕಾಗತ್ತ? ಬಾಡ್ತರ್ಬೇಕಾ? ಬಾಡ್ತರ್ಬೇಕಾ? ಬಾಡಲ್ಲ. ನನ್ ಬದುಕಲ್ಲ. ನಾನೆಲ್ಲ ಬಾಡ್ತಾಂಬ ಅಂದಂಗ. ರಕ್ತ ಬಂತು. ಯಾರು ಹೇಳಿ ನೀವು? ರಕ್ತ ಬಟ್ಟೆ ಎಲ್ಲ ರಕ್ತ ಆಗೋಯ್ತು. ನಾನ್ ಸಾಯ್ತಾ ಇದ್ದೀನಿ. ಇಲ್ಲಿ ಮೇಲೆ ತೊಟ್ಟಿಗ್ತಾವ್ ನೀರು ಮಳೆ ನಮ್ಮ ಮನೆಗೆ. ಏನಾಯ್ತಕ್ಕ ನಿನ್ಗೆ? ಲಾಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು. ಅಯ್ಯ ಅದೇನ್ ಹೇಳ ಇಷ್ಟೊತ್ತಿಗೆ ನಿಮ್ ಮನೆ ತಗ ಬರೀವಲ್ಲ. ನಾನು ಎಲ್ಲಿಂಗ ಆಯ್ತೆ ಅಂದಿದ್ರು ಬಂದ್ಬಿಡಿವೆ ಇಷ್ಟೊತ್ತಿಗೆ. ಮಾತಾಡ್ಬೇಕು. ಯಾರಿಗೆ ಮಾಡಿದ್ರೆ ಹೇಳಿ ಫೋನ? ಮನಸ್ಸಿಗೆ ಈಗ ಪರಮಾನಂದ. ನಿನ್ನಂತ ರಕ್ತ ಬತ್ತೈತೆ ಅಂದ್ರೆ ಹೋಗಮ್ಮ. ನನ್ನೇನು ಒಂದು ಮನೆಗೆ ಚಾಪಿನೇ ಆಗ್ಯಾವ. ನಮ್ಮ ಒಂದ್ ನಾಯಿ ಬಂದ್ ನನ್ ಮಗ್ಳ ಮನಿ ಕಂಡವ. ಒಂದು ಡ್ರಾಯರ್ ಇದಾವ ನನ್ನವು. ಒಂದು ನಿದ್ದೆ ಮಾಡಿದಿನ. ನೀನು ಮನೆ ಗುಡಿಸಿ ಗುಂಡಾಂತರಾಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ್ ನಿದ್ದೆ ಮಾಡ್ತೀನಿ. ನೀನ್ ಹಾಳಾಗ್ ಹೋಗು. ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗೆ ಹೋಗ್ಬೇಕು ಅಂತ. ಅದ್ ನೆರವೇರ್ಲೇ ಇಲ್ಲ. ನನ್ ಬಾಳಲ್ಲಿ ನೆರವೇರ್ಲೇ ಇಲ್ಲ. ಅಮ್ಮ ರಕ್ತ ಬತ್ತೈತೆ ಅಂದ್ರೆ ಫುಲ್ ಬಾಯೊಳಗಾಸಿಂದ ರಕ್ತ ಬರ್ತೈತೆ. ನೀ ಮಾಡಿದ ಕರ್ಮ. ನಮ್ಮಂತ ಅಮಾಯಕರಿಗೆ ಎಷ್ಟಯ್ಯೋ ಅನ್ಸಿದ್ಯಾ ಈಗ ಒಂದು 2-3 ವರ್ಷದಿಂದ. ನಾನೇನಕ್ ಫೋನ್ ಮಾಡ್ದೆ ಗೊತ್ತಾ? ನಾನ್ ಮಾಡಿ ತಪ್ಪಾಯ್ತು. ನಿನ್ ಜೀವನದಲ್ಲಿ ಬಂದು ನಿನಗ್ ಕೊಡ್ಬಾರ್ದು ಕಷ್ಟ ಕೊಟ್ಟಿದೀನಿ. ವಿಕ್ರಮ್ ರಾಜ್ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು. ನಿನ್ ನಾಲಿಗೆ ಗುಳಬಿದ್ದು ಹೋಗ. ನೀನ್ ಇನ್ನ ರಕ್ತ ಕಕ್ಕೊಂಡು ಹೊರಗೆ ಹೋಗು. ನನ್ಗೆ ಎಷ್ಟು ಅಯ್ಯೋ ಅನ್ಸಿದ್ಯಾ? ಸಾಯ್ಬೇಕಾರೆ ಎರಡು ಒಳ್ಳೆ ಮಾತಾಡು. ಹೋಗವ ಹೊರಗೆ ಹೋಗು ಅಷ್ಟೇ. ಕ್ಷಮಿಸಿದೀನಿ ಅಂತ ಹೇಳು. ಏನಂತ ಕ್ಷಮಿಸಿದೀನಿ? ಏನೋ ನೀನ್ ಮಾಡಿದ್ದು ನೀನ್ ಹಣೆ ಬರ ನೀನ್ ಅನ್ಭವಿಸಿದ್ಯಾ? ಸಾಯ ಕಾಲದಾಗ ಕ್ಷಮಿಸಿದೀನಿ ಅಂತ ಹೇಳ್ಬಿಡು. ಹೇಳಿದೀನಿ ಕ್ಷಮಿಸಿದೀನಿ. ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನಾಗ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು. ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದೇ ಹೊರಗೋಗು ಅಷ್ಟೇ. ಒಂದೇ ಒಂದ್ ಕೊನೆ ಆಸೆ ಐತೆ. ಅದೇ ದುಡ್ಡಿಂದಲ್ಲ ಕಾಸಿಂದಲ್ಲ. ನೆರವೇರ್ಸ್ಕೊಡ್ತೀಯಾ? ಇಲ್ಲ, ನಾನು ಇಲ್ಲಿ ಮಳಿತಾ ಇದ್ದೆ ನಮ್ಮೂರಾಗೆ. ಈಗ ಬೇಡ, ನಾನ್ ಸತ್ತೋದ್ಮೇಲೆ ನೆರವೇರ್ಸ್ಕೊಡ್ತೀಯಾ? ಆಯ್ತವ ಆಯ್ತು. ಏನ್ ಗೊತ್ತಾ, ನನ್ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನನ್ನ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನಾನು ಸುಮಂಗಲಿಯಾಗಿ ಸಾಯ್ಬೇಕು.
ಜನಕ್ಕೆ ಹ್ಮ್ ಸುಮ್ಕೆ ನಾಟಕ ಆಡಿ ನನ್ನ ಗುಂಡಿ ಒಳಗೆ ಕೇಳ್ಕೊಂಡು ನನ್ನ ಸಹಾಯಕ ಮಾಡಿದ್ಯಾ? ನಾನು ನಮ್ಮ ಮನೆ ತಾವ ಹೆಣ ಇಟ್ಕೊಂಡಿರ್ತಾರಲ್ಲ, ಓ ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು. ಅವಾಗಂತೂ ಕಟ್ಲಿಲ್ಲ, ಹಂಗೆ ಎಲ್ಲ ಮೋಸ ಮಾಡ್ದೆ. ಎಲ್ಲ ಆಗಿದಾಗೋಯ್ತು ನನ್ನ ಹಣೆ ಬರ. ಆಯ್ತಮ್ಮ ಬತ್ ಎಲ್ಲಿ ಬರ್ಬೇಕು ಹೇಳು? ಎಲ್ಲಿ ಬರ್ಬೇಕು ಹೇಳುವ? ಮನೆ ಹತ್ರ ಬಾ. ನಾನ್ ನೋಡಿಲ್ಲ. ನಾನು ತೋಟದ ಮನೆಗೆ ವಿಷ ಕೊಡ್ತಿದ್ದೀನಿ, ಹಾ ಎಲ್ಲಾರ್ಗು ಹೇಳ್ಬಿಡು. ನಾನ್ ನೋಡಿಲ್ಲ, ನಿಮ್ ಮನೆ ಎಲ್ಲೇ ಐತೋ ನಿನ್ನೂ ನೋಡಿಲ್ಲ ನಾನು. ಅಯ್ಯೋ ಅವಾಗ ಹಲೋ ಹಲೋ, ಏನ್ ಮಾಡ್ತಿದ್ದೀರ ಅಣ್ಣ? ಹಾ ಈಗ ಬಂದು ಎಲ್ಗ ಹೋಗಿದ್ರಿ? ಪ್ರಾಕ್ಟೀಸ್ ಹೋಯ್ತು. ಏನ್ ಪ್ರಾಕ್ಟೀಸು? ಡ್ರಾಮಾ. ನೀನ್ ಬೆಳಗ್ಗೆ ಇದ್ರೆ ಅದ್ ಡ್ರಾಮಾನೇ ಆಡೋದಲ್ಲ, ಅದ್ 4ಕ್ಕೆ ಬೇರೆ ಸೇರ್ಕೊಂಡಿದ್ದ. ಯಾವ್ದು ನಿನ್ ಪಾಲ್ಟು? ಇನ್ನು ಯಾವ್ದು ಅಂತ ಅದನ್ನು ಸರಿ ಗೊತ್ತಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನೀನು. ನಿನ್ ನಾರ್ದೊಂದ್ ಕೊಟ್ಬಿಡ್ಬೇಕಂತ. ನೀನ್ ನಾರ್ದೊಂದ್ ಪಾರ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯ. ಅಲ್ಲೇ ದಿಲ್ಗೆ ಹೇಳ್ಕೊಂಡು ಇಲ್ಲೇ ಅಲ್ಲಿಗೆ ಹೇಳ್ಕೊಂಡು ಅವ್ರ ಮನೆ ಹಾಳ್ ಮಾಡಿ. ಹಾ ಅಲ್ವಾ? ನಾರ್ದೊಂದ್ ಮಾಡೋಕಿಲ್ಲ ನೀನು? ಇಲ್ಲ, ನಾರ್ದು ಮಾಡಂಗಿಲ್ಲ ಕುರುಕ್ಷೇತ್ರದಾಗ. ಅಲ್ಲ, ಅಂತ ನಾಟಕ ಮಾಡೋದ್ ನಾರ್ದೊಂದ್ ಮಾಡ್ಬಿಡು. ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರಿಗೆ ನಾಮ ಇಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ? ಸಂಸ್ಕೃತಿ ಇದು ಎಲ್ಲಾನು ಗೌರವ ಕೊಟ್ಟು. ಅಲ್ಲಲ್ಲ, ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ. ಇನ್ಸಲ್ಟ್. ಅಲ್ಲ, ಅಕ್ಕ ಅನ್ಬೇಡಿ. ನೀವ್ ತುಂಬಾ ಚೆನ್ನಾಗಿದ್ದೀರ ನೋಡೋದಕ್ಕೆ. ನಿಮ್ಗೆ ಮದ್ವೆ ಆಗಿದೆ ಸರ್ ಅಲ್ಲಿ? ಆನೆ ಮದ್ವೆ ಮಕ್ಕಳೆಲ್ಲ ಮದ್ವೆ ಮಾಡಿ ಮೊಮ್ಮಕ್ಳು ಅಲ್ಲಿ ತಾತ ಇದ್ದ. ಇರ್ಲಿ, ಪರವಾಗಿಲ್ಲ ಸರ್. ಅದು ನಿಮ್ ಜೀವನ. ಮಕ್ಕಳು ಮೊಮ್ಮಕ್ಳು ಆಗಿ ಯಾರು ನೋಡಕ್ ತುಂಬಾ ಚೆನ್ನಾಗಿದ್ದೀರ ಸರ್. ಅಣ್ಣವ್ರು ಯಾಕೆ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, 23 ವರ್ಷದಾಗ 73ನೇ ಸರಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿದ್ರೆ 73. ಸಡನ್ ಆಗಿ ನಂಗೆ ಹೇಳ್ತಾರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು. 23 ವಯಸ್ಸಾಗಿ ಹೆಂಗ್ ಇರ್ಬೋದಾಗಿತ್ತು? ನೀವ್ ಹೆಂಗಿದ್ರಿ ನೀವು? ಅವಾಗ ಎಲ್ಲ ಕುಡ್ದು ಅನ್ಬೇಕಲ್ಲಿ ಬಿತ್ಕೊಂಡಿದ್ದ. ಅವಾಗೇನು ಕುಡಿದ್ರೆ ಅಲ್ಲ, ನೀವು ಡ್ಯಾನ್ಸ್ ಆಡಿದ್ರಲ್ಲ. ನನ್ನಿಂದ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ವಲ್ಲ, ಯಾರೇನೋ ಅವ್ರೇನೆ ಡಿಸ್ಚಾರ್ಜ್ ಮಾಡಿದ್ದಲ್ಲ. ಮನೆ ಕರ್ಕೊಂಡ್ ಬಂದಿದ್ದೆ. ಪ್ರಾಣ ಹೋಯ್ತು ಅರ್ಧ ಗಂಟೆ ಮುಂಚೆ. ಮಗ ಯಾರ ಫೋನ್ ಮಾಡಿದ್ರ ಮಗ? ಅಣ್ಣ ಅಣ್ಣ 12 ಸಾವಿರ ಫೋನ್ ಮಾಡಿದ್ರಿ. ಯಾರು ಇದು ಮಾಮ ಹೋಯ್ತಾ? ಮಾಮಲ್ಲ ಕಣ, ಮನೆಗೆ ನಾಯಿ ಸಾಕಿದಾರ. ನಾಯಿ ಸತ್ತೋಯ್ತು. ನಾಯಿ ಸತ್ತೋಯ್ತು ಕೇಳೋಣ. ನಾವಿವಾಗ ತಡಿ ಒಂದು ಬಿಟ್ಟು ಹೋಯ್ತು ಬರ್ತೀನಿ ಮಗ. ಅಲೋ, ಇಟ್ಟು ತಲೆ ಹೊಡೆದೋಗ್ಲಿ. ಸ್ವಾಮಿ ಪರಮಾತ್ಮ, ಮಾಮ ಸ್ವಾಮಿ ಪರಮಾತ್ಮ ಮಾಮ. ನಾಯಿ ಮೊನ್ನೆ ನಾಯಿಗೆ ಅಡ್ಮಿಟ್ ಮಾಡಿದ್ವಲ್ಲ, ಇವಾಗ ಸತ್ತೋಯ್ತಲ್ಲ ನೋಡ್ ಮಾಮ. ಅದಕ್ಕೆ ನಿನ್ಗೆ ಯಾಕೆ ಮಾಡ್ತೀರ? ಯಾರ ನೀವು? ನಾನ್ ರಾಮ್ ಪ್ರಸಾದ. ನೋಡಿ, ನಾನು ರಾಮ್ ಪ್ರಸಾದ್ ಮಾಮಲ್ಲ. ನಾನು ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ ಇಲ್ಲಿ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾಮಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು ನಮ್ದು ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ, ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನ್ನು
ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ಜೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ, ಎಷ್ಟು ಮೂಟೆ ಬೆಳಿತೀರಾ, ಎಷ್ಟು ಕ್ವಿಂಟಲ್ ಬೆಳಿತೀರಾ, ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ, ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ಜನರು ನೀವ್ ಹೇಳಿದ್ ಏನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋರು ಅಂತ ಗೊತ್ತು. ಬಸ್ ಸೋತೇನಪ್ಪ, ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇಲ್ಲಿ ರಾಗಿ ಪಾಗಿ ಅಷ್ಟೇ, ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ಇವ್ರೆ ನಮ್ಗೇನು ಮಾತಾಡ್ಸ್ಬೇಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು. ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿನೇ ಒಟ್ಟಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿದ್ದು, ಅತಿ ಹೆಚ್ಚು ಬೆಳೆಯನ್ನು ಬೆಳೆಕ್ಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲ ತುಂಬಿಟ್ಟು ಪ್ಲಾಸ್ಟಿಕ್ ಚೀಲ ತುಂಬ್ತೀರಾ, ಗೋಣಿ ಚೀಲ ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಸಿ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟ್ ಆಗಿ ಮಾರ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾರ್ತಿರೋ, ಕೆಜಿ ಗಟ್ಲೆ ಮಾರ್ತಿರೋ, ಗ್ರಾಮ್ ಗಟ್ಲೆ ಮಾರ್ತಿರೋ. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ. BP, ಶುಗರ್ ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ. ವರ್ಷದಿಂದ ಸಾಕಿದ್ದೆ ನನ್ನ ನೀನು. ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ. ಸಾಕಕ್ ಯಾಕೆ ಹೋಗೋಣ ಹೋಗೋಣ. ನೀವು ಯಾರಿಗ್ ಫೋನ್ ಮಾಡ್ರದು? ಶ್ರೀಮರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನಕ್ಕೆ ಹಿಂಗ್ ಮಾತಾಡ್ತೀರಾ ಅಂತ. ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ, ಹೇಳೋಗ್ಲಿಲ್ಲ ಮಧ್ಯಾಹ್ನ ಅಲ್ಲ. ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನದಾಗ. ನಾನ್ ನಮ್ಮ ಅಪ್ಪನ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ 3 ಮರಿ ಕಡ್ಸಿದ್ದೆ. 1 ಕ್ವಿಂಟಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾದ್ರೆ ಫೋನ್ ಮಾಡಿ. ನಮ್ಮ ಮಾಮ ಸತ್ತ ಇದೆ. ಇಲ್ಲ ನಿಮ್ಮ ಮಾವರ ಯಾಕೆ ಸತ್ತೋಗ್ತಾರೆ? ನಿಮ್ಮ ಅಪ್ಪನೂ ಸತ್ತಾಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ತಿಕ್ಕಿಡ್ತಾ ಇದ್ದೀನಿ. ನೀನು ಸತ್ತೋಗಿಲ್ಲ, ನಾನು ಸತ್ತೋಗಿಲ್ಲ, ನಮ್ಮ ಅಪ್ಪನು ಸತ್ತೋಗಿಲ್ಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿರಲಿಲ್ಲ, ತಗೊಂಡಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ? ಯಾರಿಗಾನ ಕೊಟ್ಟ ನೀನು? ಅಲ್ಲಣ್ಣ, ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ. ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಹೆಂಗ ನೀನು ಎದ್ದಿದ್ದಿಲ್ಲ ಇಷ್ಟೊತ್ತಿಗೆ ಇವತ್ತು? ನನಗೆ ಇದು ನಾಯಿ ಕರೆದಿತ್ತಲ್ಲ, ಅವಾಗ್ಲಿಂದ ಕಮ್ಮಂದು ಹುಚ್ಚ ಆಸ್ಪತ್ರೆಗೆ ಹಾಕಿವ್ರು. ಅದಕ್ಕೆ ಹಂಗಾಗಿ ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ. ನೀವು ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ನನಗೆ ಗೊತ್ತಾಯ್ತು, ನನಗೆ ಯಾವಾಗ್ಲೂ ಫಸ್ಟೇ ಗೊತ್ತಾಯ್ತು ಇವರು ವಿಧಾನಸೌಧ. ಇನ್ನೇನಣ್ಣ, ಚೋಳಿಗೆ ಎದೊಳಕ್ಕೆ ಆಗಲ್ಲ ಕಣ. ಹಾಲು ಕರಿಯೋದ್ ಹೆಂಗೋ ಏನು? ನೀವ್ ಹಾಲು ಕರಿಯಕ್ ಹೋಯ್ದಲ್ವಣ್ಣ? ಹಾಲು ಎಷ್ಟು ಟೈಮ್? ನಾವ್ ಹಾಲು ಕರಿಯಕ್ ಗೆದ್ದಿಲ್ಲ. ನನಗೆ ಅಲ್ಲೇ ಉದ್ನಾಯಿ ಕಡ್ದು ಅಲ್ಲೇ ಹುಚ್ಚ ಆಸ್ಪತ್ರೆಗೆ ಕಾಲಿ 3 ತಿಂಗಳಾತು. ಯಾವಾಗ್ಲೂ ಎದ್ದೇ ಇರ್ತೀನಿ. ಅಣ್ಣ ಹಾಲು ಎಷ್ಟು ಟೈಮು? ಆಲೆ 6:30 ಆಗ್ತಾ ಬಂತಲ್ಲ ಬೆಳಿಗ್ಗೆ. ಅಯ್ಯೋ ನಿನ್ನ ಇನ್ನೂ ರಾತ್ರಿ 9:30 ಕಣ. ಹೌದು, ನಾನು ಹುಚ್ಚರು ಅಂತಿದ್ದೆ. ಯಾರು ಹೇಳಿ ನೀವು? ಅಣ್ಣ ಹಾಲು ಕರಿಯಲ್ವಣ್ಣ? ಎಲ್ಲಿ ಬರ್ತೈತೆ ಹಾಲು ಕರಿಯಕ್ಕೆ? ನೋಡಿ ಎಲ್ಲನ್ನ ಕೈ ಹಾಕಿ. ಇಲ್ಲ, ನಮ್ಮ ಏನೂ ಇಲ್ಲ, ಕೈ ಹಾಲು ಕರಿಯವೂ ಇಲ್ಲ, ಪಾಲ್ ಕರಿಯವೂ ಇಲ್ಲ, ಏನೂ ಇಲ್ಲ. ಇವು
ಏನ್ ಒಂದ್ ಕೋಳಿ ಕೊಕ್ರೆ ಯಾತ್ರದಿಲ್ಲ, ಒಂದು ಆತ್ಮರಿ ಐತೆ ಅಷ್ಟ್ಬಿಟ್ರಿ. ನೋಡ್ ನಾಯಿ ಪಾಯಿ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲನ. ಅದು ನೀವು ಕರೆದ್ರು ಬಿಡಿ ನಿಮ್ಗೆ ಅಣ್ಣ ಸರಿ ನಾಯಿಗಳೆಲ್ಲ ಪ್ರಪಂಚದಾಗ ಹಾಲ್ ಕರ್ದಿರೋದ್ ನೋಡ್ರಿ. ಅಣ್ಣ ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಅದೇನಿದ್ರು ಹೇಳ್ರಿ ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ಮನೆ ತೆಗಿ ಮಾತಾಡಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ, ಅದಕ್ಕೆ ನಿನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಂಟಂದ್ರ ನೀನು ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ, ಈ ತರ ಮಾಡಿದ್ರೆ ಇವಾಗ ನೀನ್ ಕಣ್ಣಾಗ ನೋಡಿದ್ದೆ, ಫೋಟೋ ಹೊಡ್ಕೊಂಡ್ ಬಂದಿದ್ದೆ ಅಲ್ಲಿ ನಾನು ಹೋಗಿರೋದ. ಏನ್ಗೆ ಇವಾಗ ನಾನು ಎಲ್ಲ ಯಾವ್ಯಾವ ಕಾಲದಾಗ ನಾನೇನೇನೋ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ. ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ಮತ್ತೇನ್ ತಡಿ ತಡಿ ತಡಿ. ಹಲೋ, ನನ್ನಿಗೆ ಸರ್ ಮಾಡಿ ಸ್ವಾಮಿ. ನಿಮ್ಗೇನಪ್ಪ ಮತ್ತಿಗೆ ಮಾಡ್ತಿರೋದು? ಮತ್ತಿಗೆ ಏನ್ ಫೋನ್ ಕಟ್ ಮಾಡ್ತಾ ಇರೋದು? ತಾಯಿ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ತಾಯಿ ಹೆಸರಲ್ಲಿ ನೀನು ಆಕ್ಷೇಪಣೆ ಮಾಡ್ತಾ ಇದೀಯಾ. ನಿನಗೆ ಬರ್ಬಾರ್ದು, ಕಷ್ಟ ಬರಂಗ್ ಮಾಡ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ಯಾ ನೀನು? ಆ ದೇವ್ರು ನಮಗೆ ಬಂದು ಇಂಥ ನನ್ನ ಭಕ್ತ ಈ ಕಡೆ ಈಶಾನ್ಯ ದಿಕ್ಕಿನಲ್ಲಿ ಕಷ್ಟದಲ್ಲಿ ಅವನಿ ಅಂತ ಹೇಳಿ ಬಂದಿರೋದಕ್ಕೆ ನಾವು ಫೋನ್ ಮಾಡಿರೋದು. ನಿನ್ನ ನಂಬರ್ ನಮ್ಗೇನ್ ಗೊತ್ತಾಗ್ತಿತ್ತು? ತಾಯಿ ತೋರ್ಸ್ಕೊಟ್ಟಿರೋದಕ್ಕೆ ತಾನೇ ನಾವು ಫೋನ್ ಮಾಡಿರೋದು. ಅದೇ ನಮ್ಗ್ ಸರ್ ಮಾಡಿ, ನಮ್ಮ ಮನೆಯದು, ನಮ್ಮ ಮಕ್ಳದು, ನಮ್ಮ ತಾಯಿದು. ಸರಿ ಮಾಡ್ತೀನಿ. ನೀನು ಅವತ್ತು ಬರ್ಬೇಕಾದ್ರೆ ಗೊತ್ತಾಯ್ತಾ, ಹೊಸ ಪಂಚೆ, ಹೊಸ ಶರ್ಟು, ಹೊಸದು ಒಳಗಡೆ ಒಳಗಡೆ ಹಾಕೋಣ ಅಂತವೆಲ್ಲ ಒಳಗಡೆ ತರ್ಬೇಕಾಗುತ್ತೆ. ತಂದು ನಿಮ್ಗೆ ಹೊಸ ಉಡ್ದಾರ, ಒಂದು ತಾಯ್ತ ಎಲ್ಲ ಮಾಡಾಕ್ತೀನಿ. ಅಮಾವಾಸ್ಯೆ ಪೂಜೆ ದಿವಸ ನೀನು 12:21 ನಿಮ್ಮ ಜಾತಕದ ಪ್ರಕಾರ 12:21 ನಿನಗೆ ಕುಂಡ್ರಸ್ ಪೂಜೆ ಮಾಡ್ತೀನಿ. ನೈಟ್ ರೀ, ಆಯ್ತಾ? ಆ ಪೂಜೆಗೆ ನೀನು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಬೇಕು. ಅವತ್ತು ನೀನು ಪೂಜೆ ಮಾಡೋ ದಿವಸ ನೀನು ಬೆತ್ತಲೆ ಕುಂತಿರ್ಬೇಕು. ಏನು ಕೆಳಗಡೆ ಏನು ಬೇರೆ ಮುಂಚೆ ಒಳ ಉಡುಪುಗಳು, ಅಂಡರ್ವೇರ್, ಬನ್ನಿ ನೀವೇನು ಹಾಕೊಂಬಾರ್ದು. ಬೆತ್ತಲೆ ಕೂತ್ಕೊಬೇಕು ಪೂಜೆಗೆ. ಅರ್ಥ ಆಯ್ತಾ? ನರಸಿಂಹ ದೇವಸ್ಥಾನ ಅಂತ ಅಲ್ಲಪ್ಪ, ನಮ್ಮ ಯಾರು ಇಲ್ಲಿ ಇರ್ದಿದ್ರವ ಜಾಗುತ್ತವ ಸ್ಮಶಾನದಲ್ಲ ಪೂಜೆ ಮಾಡೋದು. ಅಲ್ಲಿ ನೀನು ಬೆತ್ತಲೆ ಕೂತ್ಕೊಂಡು ಪೂಜೆಗೆ ದೇವರಲ್ಲಿ ಬೇಡ್ಕೊಬೇಕು. ಗೊತ್ತಾಯ್ತಾ? ನಿನ್ ಬೆತ್ತಲೆ ಕೂತ್ಕೊಳಕ್ಕೆ ಆಕ್ಷೇಪಣೆ ಏನಿಲ್ಲ ತಾನೆ ನಿಂದು? ಏನಿಲ್ಲ, ಯಾರು ನಾನೆಲ್ಲ ದೇವಸ್ಥಾನ ಜನಪದ ಅಮಾವಾಸ್ಯೆ ಅಂತ ನಾನು. ಅಲ್ಲಲ್ಲ ಅಲ್ಲಿ ಸ್ಮಶಾನದಲ್ಲಿ ಬೇರೆ ಪೂಜೆ ಮಾಡೋದ್ ನಾವು. ಅಲ್ಲಿ ನೀನ್ ಒಬ್ನೇ ನಿಮ್ ಪೂಜೆಗೆ ನೀವು ಕೂತ್ಕೊಬೇಕು. ಬೇರೆ ಭಕ್ತಾದಿಗಳೆಲ್ಲ ಬಂದಿರ್ತಾರೆ, ಹೆಂಗಸ್ರು ಗಂಡಸ್ರು ಎಲ್ಲ. ಅವ್ರ ಪಾಡಿಗೆ ಅವ್ರು ಕೂತ್ಕೊಂತಾರೆ, ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವರು ಬೆತ್ತಲೆ ಕೂತ್ಕೊಂತಾರೆ ಎಲ್ಲಾರು. ಅಲೋ, ಎಲ್ಲ ಬೆತ್ತಲೆ ಕೊಂಡಿರ್ತೀರಾ? ಎಲ್ಲಾರನ್ನು ಬೆತ್ತಲೆ ಕೊಂಡಿರ್ತೀರಾ? ಹೂನಪ್ಪ, ಅವ್ರ ಕಷ್ಟ ಅವ್ರಿಗೆ ಅರಿಯೋದ್ ಬೇಡ. ನಿನ್ನಂಗೆ ಅವ್ರು ಭಕ್ತಾದಿಗಳು ಇರ್ತಾರ ತಾನೆ. ಅಲೋ, ಅಲ್ಲ ಸ್ವಾಮಿ, ಇದು ಒಬ್ಬೊಬ್ರು ಇದು ಮಾಡೋದಲ್ಲ, ಎಲ್ಲಾನು ಕೊಂಡಿರ್ತೀವಿ. ಇದು ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ರೀ. ನೀವು ಒಬ್ಬೊಬ್ಬರಿಗೆ ನರಸಿಂಹರಾಜು ಒಬ್ಬೊಬ್ರಿಗೆ ದೇವ್ರು ಕರೆಯಕ್ಕಾಗಲ್ಲ. ನಿಮ್ ಪಾಡಿಗೆ ನಿಮ್ ಕಷ್ಟ ಬಗೆಹರಿಬೇಕು ಅಂದ್ರೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ಬಗೆಹರಿಬೇಕು ಅಂದ್ರೆ ಅವ್ರು ಕೂತ್ಕೊಂತಾರೆ. ಹೆಂಗಸ್ರು ಗಂಡಸ್ರು ಅಂತ ಭೇದ ಭಾವ ಏನಿಲ್ಲ. ಅಕ್ಕಪಕ್ಕ ನಿಮ್ ಪಕ್ಕ ಹೆಂಗಸ್ರು, ನಿಮ್ ಪಕ್ಕ ಗಂಡಸ್ರು ಎಲ್ಲ ಅವ್ರ ಪಾಡಿಗೆ ಅವ್ರು ಕುಂತಿರ್ತಾರೆ. ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ನಿಮ್ಗೆ ಬೇಕಾದ್ರೆ ಬೇಕಾದ್ರೆ ನಾಚಿಕೆ ಆಗುತ್ತೆ ಅಂದ್ರೆ ಬೇಕಾದ್ರೆ ಯಾವ್ದನ ಗಂಡಸ್ರ ಪಕ್ಕನೇ ಹೇಳ್ಕೊಂಡಿಸ್ತೀನಿ. ಹೆಂಗಸ್ರ ಪಕ್ಕ ಕೂತ್ಕೊಳಕ್ ಆಗಲ್ವಾ ನಿಮ್ಗೆ? ನಾಚಿಕೆನಾ? ನಾಚಿಕೆಲ್ಲ ಇದು ಗಿಡ ಕಟ್ಕೊಂಡು ಅವನು ಹಾಕ್ಬಿಟ್ಟವ್ರು ಅಂತ ನಾನು ಅಷ್ಟೇ, ಇನ್ನೇನಿಲ್ಲ ಮೊಬೈಲ್ಗೆ. ಅಲ್ಲಿ ರಾತ್ರಿ ಹೊತ್ತು ಯಾವ ಫೋಟೋ ತೆಗಿಯೋರು ಯಾರು ಬರ್ತಾರ್ರಿ? ಈಗ ನಿಮ್ಗೆ ಬೆತ್ತಲೆ ಕೂತ್ಕೊಂಡು ಪೂಜೆ ಮಾಡಕ್ಕೆ ಆಕ್ಷೇಪಣೆ ಒಪ್ಪಿಗೆ ಐತೋ ಇಲ್ವೋ ಅದನ್ನ ಹೇಳ್ರಿ ಫಸ್ಟ್. ನಮ್ಗೇನು ನೀವು ನಾಳೆಗೆ ಮಾಡ್ಕೊಡ್ತೀವಿ ಅಂತ ನಾಳೆಗೆ ರೆಡಿ. ಹೌದಲ್ವಾ? ಈಗ ಹೆಂಗಸ್ರುಗಳು ಅವ್ರ ಕಷ್ಟಕ್ಕೆ ಅವ್ರು ಬಂದಿರ್ತಾರೆ. ನೀವು ಅವ್ರ ಪಕ್ಕ ಕೂತ್ಕೊಳ್ರಿ, ಏನಾಗುತ್ತೆ? ನಿಮ್ ಕಷ್ಟ ಅವ್ರಿಗೆ ಹೇಳ್ಕೊಳ್ಳಿ, ಅವ್ರ ಕಷ್ಟ ನಿಮ್ಗೆ ಹೇಳ್ರಿ.
ಮಾತಾಡ್ಕೊಳ್ಳಿ, ನೀವೆಲ್ಲ ಪರಿಚಯ ಆಗ್ತೀರಾ. ಅಲ್ಲಿ ಅದೇ ಬೇರೆ ಗಟ್ಲೆ ಇರ್ತಾರಲ್ಲ ಅಂತ ಅಷ್ಟೇ ಸ್ವಾಮಿ. ರಾತ್ರಿ 8:45 ಹುಟ್ಟಿರೋದ್ ನಾನು. ಓ ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತು ಹುಟ್ಟಿ ಬಂದು ಒಂದು ಇದು ಸ್ವಾಮಿ ರಾತ್ರಿ 8:45 ಹುಟ್ಟದ್ನಾ? ಯಾಕೆ? ನಮ್ಮ ಅಮ್ಮನ ಹೊಟ್ಟೆಲ್ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ. 9:30 ಸ್ಕೂಲಿಗೆ ಸೇರ್ಕಣ್ಣ, ಈಗ 11:30 ಅಲ್ಲೇ ಕಾಲೇಜ್ ಹೊಟ್ಟದ್ನಾ, 12 ಗಂಟೆಗೆ BCom ಕಂಪ್ಲೀಟ್ ಮಾಡದ್ನಾ. ಯಾಕೆ? BCom ಕಂಪ್ಲೀಟ್ ಮಾಡದ್ನಾ 12:30ಗೆ. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ. 1:45 ನಂದು ಮದ್ವೆ ಆಗೋಯ್ತಾ. 2 ಗಂಟೆಗೆ ನನ್ಗೆ 2 ಮಕ್ಕಳಾದ್ವಾ. ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ಹಂಗೆ ಹೇಳಕ್ಕಿನ್ನ ಬಂದ್ಬಿಟ್ಟು ಒಂದು 7-8 ಕೆರೆನಾಗ ಹೊಡೆದೋಗ್ಬಿಟ್ಟೆ ಬಂದು ರಪಾರ. ಕೊರೋನಾ ಬಂದೈತಲ್ಲ, ಕಾಲಿ ಚಪ್ಪಲಿ ಹಾಕಲ್ಲ, ಹಾ ನಾನು ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕಿ ಸ್ವಾಮಿ, ಇರೋದಾಗೆ ನಾನೇ ಬಂದ್ಬಿಟ್ಟು 3 ಕೆರೆನಾಗ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ? BCom ನೀನು ಮದುವೆ ಆಗೋಣ ಇನ್ನೊಂದು. ಮದುವೆಗೆ ಬಂದು ಮಕ್ಕಳು ಮೊಮ್ಮಕ್ಳು ಕಾಣ ಓಡಾಯಿಸ್ನಾಗೆ ಗಂಡಸಿಗೆ ಏನಿರ್ಬೇಕಾದೈತಿ ತಾನೆ ನಿಂಗೆ? ಗಂಡಸೇ ನಾನು. ಮತ್ತೆ ಇನ್ನೊಂದು ಮದುವೆ ಆಗಿ ಹೋಗು. ಮದುವೆ ಆಗಿರೋ ಯಾರು ನನ್ನ ಕೆರೆನಾಗೂ ಅಲ್ವಾ? ಈಗ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಅಲ್ವ? ಯಾರು ನೀನು ಎಷ್ಟು ದೂರ ಹಾಳು ಮಾಡ್ದ ನೀನು? ಬೇಡವಾ? ಇಷ್ಟಿನ ತಕ ಒಂದು ಡ್ರಾಯರ್ ಇಲ್ದಂಗಲ್ಲ ಡೈರೆಕ್ಟಾಗಿ ಸುಟ್ಟು ಹಾಕಿ ಡ್ರಾಯರಲ್ಲಿ ರೇಡಿ ಹಾಕೊಂಡು ಕಥೆಗಳು ಹರಿಶ್ಚಂದ್ರ ಕಥೆ ಆಗೋಯ್ತು ನಂದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯ್ಸ, ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಹೇಳಿಸ್ಕೊಂಡು ಊರ್ ಬಿಟ್ಟು ಹೆರಿಗಿನ ಹಾರ ಹಾಕ್ಕೊಂಡು ಹೋಗುವಂತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹ ಬಳ್ಳಾಪುರ ಕಣ. ನಾನ್ ಮೇಡಮ್ ಸರ್ ಮಮತಾ ಅಂತ. ಅದು ನಿಮ್ಮಂತ ಕಲಾವಿದರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ. ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ. ನಾನು ಈಗ ಮಾತಾಡೋದು ಫೋನಾಗ ಏನೋ ಕೆಟ್ಟ ಮಾತಾಡೋದಕ್ಕೆ ಬೈಯೋದು ಅಷ್ಟೇ ಅಕ್ಕ. ನಾನ್ ನಿನ್ ತುಂಬಾ ಅಭಿಮಾನಿ ಆಗ್ಬಿಟ್ಟಿದೀನಿ ಸರ್. ನೀವು ನಿಮ್ಮ ರೆಕಾರ್ಡಿಂಗು ಎಲ್ಲ ಕೇಳಿ ನನಗೆ ತುಂಬಾ ನಗು ಬರುತ್ತೆ. ಎಷ್ಟೇ BP ಇರ್ಲಿ ಕಮ್ಮಿ ಆಗುತ್ತೆ ಸರ್. ದೇವ್ರು ನಿಮ್ಗೆ ಆಯುರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಸರ್. ಏನೋ ದೇವ್ರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಕೇಳ್ತೀರಕ್ಕ. ಏನು ಲಕ್ಷ ಗಟ್ಲೆ ಅಭಿಮಾನಿಗಳಿದಾರೆ ಅಣ್ಣ. ನಿನ್ನಂತ ಫಿಲಂ ಆಕ್ಟರ್ಗಳಿಗೂ ಇಲ್ಲ ನಿಮ್ಮಷ್ಟು ಅಭಿಮಾನಿಗಳು. ಯಾವ್ದ್ರದ್ದು ಏನು ಇಲ್ಲ. ಏನ್ ಮಿಂಚಾ ಇದ್ದೀನೋ, ಏನು ಗುಡುಗ್ತಾ ಇದ್ದೀನೋ, ಗುಡುಗಿಗೂ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟೈತೆ ಸ್ವಾಮಿ ಅಕ್ಕ. ಅದು ಬಡತನ ಸಿರಿತನ ಅವೆಲ್ಲ ಸಹಜ. ಒಳ್ಳೇದಕ್ಕ ಒಳ್ಳೆ. ಇನ್ನೇನ್ ಅದ್ರಾಗೇನ್ ಏನಿಲ್ಲ. ನಾ ಕಲ್ತ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದೆಲ್ಲ ಏನೋ ಅಲ್ಪ ರೇಗಿಸ್ತಾರ ಕಣಕ್ಕ ಸುಮ್ಕಿದ್ದಂಗೆ. ಏನು ನೋಡಿ ನಿಮ್ಮಂಗೇನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತಾರೆ. ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನೀನು ಹಂಗೆ ಹಿಂಗೆ ನಿಮ್ಮನ್ನ ಅಂತ ಬೇಜಾರ್ ಮಾಡ್ಕೋಬೇಡಿ. ಸರ್ ನಿಮ್ದು ಮ್ಯಾರೇಜ್ ಆಗಿದೆ ಸರ್? ಮ್ಯಾರೇಜ್ ಆಗಿದೆ ಅಕ್ಕ. ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ಒಳ್ಳೇದಕ್ಕ ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ಆಯ್ತು ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರ ಅದು ಅವ್ರದ್ದು ಎಷ್ಟೇ ಆಯ್ತು ಅನ್ನೋದ್ ಋಣ ತೀರೋಗ್ರಿ ಬಿಡಕ್ಕ. ಅದ್ರಾಗ ಏನೈತಿ. ಇವಳು ಅವ್ರು ಹಳ್ಳಿಯನ್ನ ಕಾಣ್ತಾಳೆ ಅಕ್ಕರೆ. ಇದು ಆಯ್ತ್ರಕ್ಕ ಒಳ್ಳೇದ್ ಮಾಡ್ಲಿ. ನೀವೇನ್ ಕೆಲಸ ಮಾಡ್ತೀರಕ್ಕ? ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ. ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು. ನನ್ಗೆ ನಾಯಿ ತಿಂತು ಸತ್ಯ. ಇದು ಹಿಂದಿನ ಕನಸು, ಡ್ರಾಯರ್ ಕನಸು. ಏನಕ್ಕ ಅದೇ ನಮ್ಮ ಮನೇಲೆ ಬಂದು 2 ದಿವಸ ಇದ್ವು ಆರಾಮಾಗಿ. ಎಲ್ಲ ಫೈನಲ್ಗೆ ಲಾಸ್ಟಿಗೆ ಹೊಡಿಯಾದ ಗೂಟ ತಡಿಕಣಂಗೆ ಆಗುತ್ತಲ್ಲ ನನಗೆ. ಮಾತ್ರೆಗಳು 100 ಖಾಲಿ ಆದ್ವೇನೋ. ಆಯ್ತಕ್ಕ. ಇದು ಅಲ್ಲ ಸರ್, 1 ನಿಮಿಷ ನಾನ್ ಮಾತಾಡಕ್ ಅವಕಾಶ ಮಾಡ್ಕೊಡಿ. ಆಯ್ತು. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ತಗೊಂಡೋದು ಅದೇ ಜಾಗಕ್ಕೆ ಹೋಗ್ತಾ ಇದ್ ಮಾತು. ಅದೇ ಜಾಗಕ್ಕೆ ನಾವು ರೂಮ್ ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರ ತಂದು ಕೊಡ್ತೀನಿ. ರಾಗಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೇನು ಕೊರತೆ ಇಲ್ಲ ಸರ್. ನೀವು ಒಪ್ಪೋದಾದ್ರೆ
ಹೇಳಿ. ನಾವಿಬ್ರು ಜೊತೆಲಿ ಸೇರ್ಕೊಂಡು ಲೈಫ್ ಇದೇ ಗೊತ್ತಾಗಲ್ಲ ನನಗೆ. ಆಲೆ ನಾ 3 ಸಲ ಮಿಸ್ನಾಗ ಹೊಡ್ದಂಗ ಅದಕ್ಕೆ ಯಾವ ಗಂಡ ತೀರೋಗ್ಯವ್ರೆ ಅಂದ್ರು ಇದನ್ನ ಕೇಳಿ ಕೇಳಿ ಈಗ ಒಂದು ಅರ್ಬೋಳೆ ಇದೆ, ಇನ್ನು 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಾವು ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಯಾವ್ದಾರ ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ತಾಯಿ ಅಕ್ಕಳೆ, ಆ? ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾತ್ವೆ ಅಲ್ಲಿಗೆ ಹೋಗುವಂತಾರೋ ನಮ್ಮ ಮನೆಗೆ ಕೇಳಿ, ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆ ಹಾಕ್ತಾರ. ತಾಯಿ ಸೊಳ್ಳೆ ಕಡಿಕೊಳಕಲ್ಲ, ನೀನ್ ಕಾಲಿಗೆ ಬಿಡ್ತೀನಿ ಎಲ್ಲಾನು ಬೇರೆ ಕಡೆ ನೋಡ್ತಾಳವು. ಏನ್ ಮಾರಾಡ್ತಿ ಅಕ್ಕ, ತಲೆ ನೋವು ಬಂತು ನೆಗಡೆ, ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ನಿಗಿರ್ಕಂಡ ಅವ್ರ ಆಸರೆ ಎಲ್ಲ ಕೊಡಿದ್ರೆ ತಲೆ ಹಿಡ್ಕೊಂಡೈತ್ ನನ್ನ ಮಗನಿಗೆ ನಿಗಿರ್ಕಂಡ ಇವ್ನು ಸ್ವಾಮಿ. ಕೌಸಲ್ಯ ಸುಪ್ರಭಾ ರಾಮ ಪೂರ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನಮನ ಕೋಲ ಕರ್ತವ್ಯ ದೈವ ಮಾಂಗಿತ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಧ್ವಜ ಉತ್ತಿಷ್ಟ ಕಮಲಾಕಾಂತ ಬರ್ವೆಯಂ ಮಂಗಳಂ ಗುರು. ಕಂದ ಹೇಳಪ್ಪ ಹೇಳಪ್ಪ. ಅಲ್ಲ ಹೇಳಿ ಸ್ವಾಮಿ. ಓಹ್ ಅಲ್ಲಿ ದುರಂಕಾರದ ಮಾತುಗಳು. ನೀನ್ ಹೇಳಿದ್ ಒಂದು ಆಗ್ಲ ಒಂದನ ನೆರವೇರಿಲ್ಲಲ್ಲ. ನೀನ್ ಹೇಳಿದ್ದು ಎಲ್ಲ ಕೂದ್ಲೆಲ್ಲ ನುಣ್ಬೋದು, ಗಾಡಿನೆಲ್ಲ ಆಗೋಯ್ತು ನಂದು, ಒಂದು ಕೂದಲು ಉಡ್ತಾ ಇಲ್ಲ. ಬಿಡು, ಆ ಭೂಮಿಯಲ್ಲಿ ಬೆಳೆ ಬೆಳಿಲಿಲ್ಲ ಅಂದ್ರೆ ಭೂಮಿ ತಪ್ಪಲ್ಲ ಕಣ. ನೀನ್ ಕ್ಲೀನ್ ಆಗಿ ಗೇಯಿಸಿ ಪಾಯಿಸಿ ಬೀಜ ಚೆಲ್ಬೇಕು ಕಣ, ಅವಾಗ ಬೆಳೆ ಬರೋದು. ನೀನು ಗೇಯಿಸ್ತಾನೆ ಬೀಜ ಹಾಕ್ತಾನೆ ಬಾ ಅಂದ್ರೆ ಹಂಗೆ ಬರುತ್ತಾನ ಅದು. ನಿಧಾನಕ್ಕೆ ಮಾತಾಡಿ ಕೇಳ್ತಾ ಇದೀವಿ ನಮ್ಮ ಕೂಗ್ತಿರಲ್ಲ ಸ್ವಾಮಿ. ನಿನಗೆ ಟಿವಿ ಕೇಳಲ್ವಲ್ಲೋ? ಅಲ್ಲ ತಡಿಯೋ, ನಿನ್ಗೆ ಕಿವಿ ಕೇಳಲ್ಲ. ನಿನ್ನ ಸ್ನೇಹಿತ ಯಾರೋ ಒಬ್ಬ ಒಂದ್ಸರಿ ಹೊಡೆದು ಕಿವಿ ಕೇಳಲ್ವಲ್ಲ. ರಾತ್ರಿ ಹೊತ್ತು ಕಣ್ ಕಾಣಲ್ವಲ್ಲೋ. ಕುಡ್ದು 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 ಕಣ್ಣೆಲ್ಲ ಮಂಜಾಗಿ ಪೊರೆ ಬಂದು ಕುಂತವಲ್ಲೋ. ಪರೇನ ಬರ್ಲಿ ಗುಂಜನ ಬರ್ಲಿ ಕಪ್ಪ ನೀನ್ ನಾನ್ ಕಣ ಕಂದ. ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಕಿಡ್ನಾಪ್? ಏನ್ ಕಿಡ್ನಾಪ್ ಅಣ್ಣ? ಜಿ ಕನ್ನಡ. ಅಯ್ಯೋ ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ಹಲೋ, ಏನ್ ಮಾತಾಡೋಣಮ್ಮ ನಾನು? ಏನ್ ಮಾತಾಡ್ತೀಯ? ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಒಪ್ಪಾರ್. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತಾವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ ನೋಡಕ್ ಬರ್ಲಿ? ಇಲ್ಲ, ಹೊಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ಹೊಂಗೆಯ ಮರದಡಿಯ. ಯಾಕೆ ಚಿನ್ನು, ಏನಾಯ್ತು? ಅದೇ ನಮ್ಗೆ ಮನೆ ಒಪ್ಪಾರೆ. ಏನ್ಕೆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ, ನಾನೇ ಮೇಕೆ, ದನ, ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನೆ ಕಾಣಲ್ಲ ಬೆಚ್ಚಿಗೆ? ಇಲ್ಲ, ಬೆಚ್ಚಿಗೆ ಮನೆಗಲ್ಲ. ಬಾ ನಮ್ಮನೆಗ್ ಹೋಗ್ಲಿ ಬಾ. ನಿಮ್ ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ. ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡತ್ಕು ನಮ್ಮನೆಗ್ ಬರತ್ಕು ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಾಯ್ತು? ಅಕ್ಕ ಏನಾನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಈಗ ಲಲ್ಲಿ ಅಕ್ಕನ್ ಬಿಟ್ಟವ್ರೆ, ಪಾರ್ವತಕ್ಕನ್ ಬಿಟ್ಟವ್ರೆ, ಲಕ್ಷ್ಮಕ್ಕನ್ ಬಿಟ್ಟವ್ರೆ, ಆಮೇಲೆ ಚಾಪೆ ಕೊಡು ಕದಾಕೆ ಬೇಡ ಅಂತ ನಾನು ಆಚೆ ಹೋಗ್ತೀನಿ. ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀಯ, ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹೆಂಗನ ಮಾಡ್ಕೇಳಿ. ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿ ಜೂಟ್ ಆಗ್ತೀಯ? ಒಪ್ಪಾರ್ಗೆಲ್ಲ ಕೊಡು ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ.
ಬೇಡಕ್ಕ ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು, ನಿನ್ ಮೇಲೆ ಆಣೆ ಕೊಡು. ನನ್ ಮೇಲೆ ಏನು ಹಣೆ ಇಸ್ಬೇಡಿ, ಬುಲ್ಡೆ ಹೊಡೆದೋಯ್ತು ಹಣೆ ಇಕ್ಕಿ, ಆಮೇಲೆ ಕಿವಿ ಕೇಳ್ದಂಗ ಆಗೈತೆ. ನಮ್ಮ ಮನೆಯವ್ರಿಗೆ ಏನ್ ಹೇಳ್ತೀವಿ ಗೊತ್ತಾ, ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಪಾರ್ವತ ಅಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದ್ ಚಾಪೆನೂ ಕೊಡ್ಬೇಡ, ತಲೆದಿಮ್ಮು ಕೊಡ್ಬೇಡ, ನೂಕು ಅಂತ ಹೇಳ್ತೀಯ. ಇಲ್ಲ ಆಗ್ತೇ ಅದಕ್ಕಿಂತ ಮುಂದಾಗಿ ನಾನು ಜುಟ್ ಇಲ್ಲ ಹಂಗೆಲ್ಲ ಹೇಳಲ್ಲ, ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದ ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಕಣ್ಣು ಮಂಜು ಆಗಿದಾವೆ. ಓ ಚಿನ್ನು ಇನ್ನೇನು ಇಲ್ಲ ಶರೀರದಾಗೆ. ಚಿನ್ನು ಓ ಕೊಡಪ್ಪ, ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ ಮಗಳು ಕೈಯಲ್ಲ ಕೊಡು. ತೆಗಿಯಕ್ಕ ನೀನು, ಹೇಳ್ಬೇಡ ನೀನು. ಚಾಪೇನು ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ. ಬೇಡವ್ವ. ಏನಿಲ್ಲ ಬಾರಪ್ಪ. ಖಂಡಿತ ನೀವು ಅದೇ ಕೊಡಿಸ್ತೀಯವ್ವ. ಏನಿಲ್ಲ. TV 9 ಜೀವದ ಗೆಳತಿ. ಹಲೋ ಹಲೋ ಚಿನ್ನು. ಗಂಡಸರ ಕುಡಿತಾರೆ ಅಂತ ಅಂತಾರೆ ನೋಡ್ರಿ, ಪ್ರಪಂಚ ಹೆಂಗ್ ಇಲ್ಲಿಗೆ ಬಂತು. ಚಿನ್ನು ನನ್ನ ಕೆಲಸ ಕಾರ್ಯ ಅಂತ ಅಂತಾರೆ ಪ್ರಪಂಚದಾಗ. ಚಿನ್ನು ಓಯ್, ಜಾಕೆಟ್ಗೆ ಉಕ್ಸು ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲ? ನನ್ಗೇನ್ ಗೊತ್ತು? ನಾನ್ ಕೇಳಿದ್ದು ಮದ್ವೆಗೆ ಉಕ್ಸ್ನ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಉಕ್ಸ್ನ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲ? ಅವ್ನ ಯಾವನ ಅವ್ನ ಹಂಗ್ ಮಾತಾಡ್ತಾವ್ನೆ. ಹಲೋ ಏಯ್, ಹಲೋ ಮದ್ವೆಗೆ ನೀನಲ್ಲ ಇಕ್ಸ್ಕೊಳೋದು. ನಾನು ಜಾಕೆಟ್ಗೆ ಉಕ್ಸು ಮುಂದ್ಗಡೆ ಕಿಕ್ಕಿಸ್ಕೊಡ್ಲ ಹಿಂದ್ಗಡೆ ಕಿಕ್ಕಿಸ್ಕೊಡ್ಲ? ಮಾತಾಡ್ತಾ ಇಲ್ಲ, ನಾನು ಅವಾಗ್ಲಿಂದ ಮಾತಾಡ್ತಾ ಇಲ್ಲ. ಅಯ್ಯೋ ಪಾಪು ಅಡ, ನಾನಲ್ಲಿ ಊಟ ಮಾಡಿ ಮನೆ ಕಂಡೋಳೆ, ಎದೋಳೆ ಊಟ ಮಾಡೋ ಎದೋಳ್ತಲ್ಲ, ಅದಕ್ಕೇನೆ. ನಾನು ಯಾರು ಇಟ್ಕೊಂಡ್ರೇನೋ ಅಂತ ಅಂತಿದ್ದೀನಿ. ನನಗೆ ಹೊಸ ಇಟ್ಕೊಂತಲ್ಲ, ನನಗೆ ಕಾಸು ದುಡ್ಡು ಕೊಟ್ರ ದಿನ ಗೊತ್ತೈತೆ ಹಂಗ ಅಂತ. ಹಲೋ, ಮನೆ ಇಟ್ಕೊಂಡ್ರು ನಾ ಮಾತು ನನಗೂ ಅಂದ್ಕಿತ್ತಂತು. ಅಪ್ಪ ಉಳ್ತಾಯಿನ ಎಷ್ಟೇ ಅದ್ರ ಸಾಕಾದ್ರಸ್ತ. ಹಲೋ, ನಮ್ಮವಾಗ ಮನೆ ಕಂಡು ಉಂಡು ಮನೆ ಕಂಡು ಇನ್ನೇನು ಯಾರೋ ಕಿತ್ಕೊಂಡ್ ಮನೆ ಕಬೇಕಾಯ್ತ. ಅದೇ ಯಾರೋ ಅದೇ ಇವ್ರು ಅಂತಾರ ಬಾರು ಅಂತ. ಯಾವ ಊರ್ನವರಲ್ಲ? ಊರ್ಗಟ್ಟಿ ಬೆಳಗ್ಲಾ ಇದ್ದೀನಿ, ಹಂಗ ಫೋನ್ ಮಾಡ್ಯಾರೆ ಚಿನ್ನು ಅಂತ. ಏನ್ ಮಾಡ್ದೆ? ಇಲ್ಲಿ ಸತ್ತಿರೋ ಸ್ಥಿತಿ ಅಂತ ಇದು ಮಾಡ್ತಾವ್ರಿ. ನೀನು ಇಲ್ಲಿ ಫೋನ್ ಮಾತಾಡ್ತೀವಿ, ಆಚೆ ಕಡೆ ಮಾತಾಡೋ ಇಟ್ಟು ಬಂದೆ ಆಚೆ ಕಡೆ. ಏನಂತೆ ಅವಳ ಪಾರೋಕೆ? ಮುತ್ತು ಅಂತ ಅಂತ ಕೊಟ್ಟಿ, ಅದಕ್ಕೆ ಆಚೆ ಕಡೆಗೆ ಹೋಗುವಂತ ಅಂದ್ರು. ಇಟ್ಟು ಬಂದೆ. ಯಾರ್ಯಾರ ಫೋನ್ ಮಾಡಿದ್ರೆ ಎಷ್ಟು ಜನ ಮಡಿಕೊಂಡಿದ್ಯಲ್ಲ ನೀನು? ದಾರುಣ ವ್ಯಾಖ್ಯಾವಿಂಟಂ ಪುಲಿಸಿತಂ ನಾತರೆ ವೆಂಕಟರಾಜ ತೋರ್ಮಂಡಲೆ ನಾ ಬದ್ದಲೆ ನಾ ಸುಮ್ತಲೆ. ತಿಂತಾರಲ್ಲ ಅದ. ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,000 ರೂಪಾಯಿ, ನಿನ್ಗಾದ್ರೆ 10,000 ರೂಪಾಯಿ ಕೊಡಿಸ್ತೀನಿ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ. ನಿಮ್ ಮನೆ ಮುಂದೆ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ, ಅಲ್ಲಿ ಉಯ್ಕೊಂಡ್ಬಿಡ್ರಿ. ಉಂಡೆ ಮಾಡಿ ಕೆಮ್ಮಣ್ಣ್ ಮಾರಣ, ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣ್. ಸುಮ್ತಿದ್ ಬುದ್ಧಿ ಕಲ್ಲ ತೆಚ್ಕೊಂಡಿರ ಹೊಡೆವೆಲ್ಲ ಯಾವನಿಗೂ ಅಡೆ ಬಡ್ಡಿ ಅಂತ ತೋರ್ಸ್ತು. ಅಮೌಂಟ್ ಮಾಡಿ ಯಾರ ಕೆರಂಡು ಇದ್ ಸ್ವಾಮಿ ನನ್ಗೆ ಮಾಡಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀನ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಂಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ಮಡಿಕೆ ಮಾರು ನೀನು.
ಯಾರಿಗ್ ಮಾಡಿದ್ರೆ ಹೇಳೋ ನನ್ಗೆ ಬರಲ್ಲ ಸ್ವಾಮಿ, ನನಗೆ ತಿರ್ಗಾಡೋದೇ ಕಷ್ಟ. ಅಡಿಗೆ ಮಾಡೋದು ನೀವು ಅಣ್ಣ ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ, ನನಗೆ ಹೇಳಿ. ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರಗು ದಪ್ಪ ಇದೆಯಲ್ಲ. ಇವ್ರು ಮಾಡಿರ್ತೀರಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ, ನನ್ಗೆ ಯಾಕೆ ತಲೆ ಕೆಡಿಸ್ತೀರ? ತಡಿಯಣ, ಒಂದೇ ಒಂದ್ ಲೋಡ್ ಐತಿ, ಹಿಂಗ್ ಮತ್ತೆ ಕಳಿಸ್ಲಣ್ಣ. ಸೋಮಣ್ಣಗ ಹಾ, ಮೊದ್ಲು ಇದೆಲ್ಲ ಇರ್ಲಿಲ್ಲ, ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಡ್ರಿಂಕ್ಸ್ ಮಾಡೋದ್ ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣೋ, ನಾವೆಲ್ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೇನ್ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಡಿತಿ ಹಿಂಗೆಲ್ಲ ಮಾತಾಡಂಗೆ? ಸೋಮಣ್ಣ ಈಗ ಹೇಳ್ತೀನಿ ಕೇಳಣ ಹೆಂಗೆ ಅಂತ ನಿಂಗ್ ಮಾಡೋದು. ಮಣ್ಣು ಕೆದ್ರಕೊಂಡ್ಬಿಡೋದೇನಣ್ಣ, ಮಣ್ಣು ಕೆದ್ರಕೊಂಡು ಅಡ್ಕೊಂಡ್ಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೆ ಒಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ. ಭಕ್ತ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನು ದಾಡಿ ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿದ್ರೆ ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಏನೇನು ಆಮೇಲೆ ಮಾತಾಡಿ ಸ್ವಾಮಿ, ಬಿಡು ಅಣ್ಣಯ್ಯ, ಸುಧಾರ್ಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದ್ ಏನ್ ಗೊತ್ತಾ, ಆ ರತ್ನ ಮೇಲೆ ಕಾಣೋದಿಲ್ಲ, ಎತ್ತೋದ್ಲು. ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಊಟ ಹಚ್ಚಿಟ್ಟೆ ಸೋಮಣ್ಣರೇ. ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೆ ಶಿವ ಅಂತ ಮಗ ತಗೊಂಡು ಊರ್ಗಡ್ಡೆ ಹೆಚ್ಚಿ. ಅಲ್ಲಣ್ಣ, ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ? ಜೀವನದಲ್ಲಿ ಸಾಕು, ಮದ್ವೆ ಆಯ್ತು, ಮುಂದೆ ಆಯ್ತು, ಮಕ್ಳಿಗೆ ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿಂಗೆ. ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ಕಮಣೋ ಯಾರೋ ನಮ್ಮ ಮಕ್ಕಳು ಪೋಯಿನಟ್ಗೆಲ್ಲ ಯಾರು ನಾಮ ಇಟ್ಟಿರೋದ್ಕಿಡ್ತಿರ್ತಾನೆ ಅಂತ ಸೋಮಣ್ಣ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ಏನೋ ಆಡ್ಕೊಂತ ಸುಮ್ಮನೆ ಏನು ಆಡ್ಕೊಳಲ್ಲ, ವ್ಯವಹಾರ ಇವಾಗ ಮಾತಾಡ್ಬಿಟ್ಟು ನನ್ ತಲೆ ಬೆಳಗ್ಗೆ ಸಾರ್ ಮಾಡಿದ್ರ ಅಣ್ಣ, ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು. ಖಾರ ಖಾರ ಆರ್ದೈತೇನ್ರಿ? ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ನಾನು ಆಯ್ತು ಆಯ್ತು, 2 ನಿಮಿಷ, ನನ್ಗೆ ಬೇರೆ ಕೆಲಸಗಳಿದ್ದಾವೆ. ಆಯ್ತಾ? ನಿನಗೆ ಪರಿಹಾರ ಆಗ್ಬೇಕು ತಾನೇ ಹೆಣ್ಣಿನಿಂದ? ನಿನ್ಗೆ ಊಟ ಸೇರ್ತಾ ಆಯ್ತಾ ಇಲ್ವಪ್ಪ? ಖಂಡಿತ 15-20 ದಿನ ಮುದ್ದೆ ಅಂತ ಊಟ ಮಾಡಿ. ಈಗ ನೀನು ದಯವಿಟ್ಟು ನಾನು ಹೇಳಕ್ಕಂತ 2 ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ. ನಿನ್ ತಿರ್ಗಾ ಸಾಯಂಕಾಲ ನಿನ್ಗೆ ಹೊಟ್ಟೆ ಅಷ್ಟು ನಿನ್ನಂಗ್ ನೀನೆ ಅನ್ನ ಊಟ ಮಾಡ್ಬೇಕು, ಆತರ ಮಾಡ್ತೀನಿ ನಾನು. ಈಗ ಒಂದು ನಿಂಬೆಹಣ್ಣು ತಗೋ ಹೋಗು ಜಲ್ದಿ. ಮಗ ನಿಂಬೆಹಣ್ಣು ತಗೊಂಡ ಎದ್ದು ನಿಂತ್ಕೊಳಪ್ಪ. ಸೂರ್ಯ ಊಟ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೋ. ಅಲ್ಲ ಮನೆ ಒಳಗೇನೆ ಸೂರ್ಯ ಊಟ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೋ. ಆ ನಿಂಬೆಹಣ್ಣ 3 ಸರಿ ನೀಳಿಸ್ಕೊ, ಮೇಲಿಂದ ಕೆಳಿಕೆ. ನಿನ್ನ ತಲೆ ಭಾಗದಿಂದ ಕಾಲವರೆಗೂ ನಿನ್ನ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು. ತಲೆ ಮೇಲಿಂದ, ಎದೆ ಮೇಲಿಂದ, ಕೈ ಕಾಲು ಮೇಲೆಲ್ಲ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು. 3 ಸರಿ ನೀಳಿಸ್ಕೊ. ಇಲ್ಲ ಯಾರ ಕೈಲ ಇದ್ರೆ ಅವ್ರ ಕೈ ನೀಳಿಸ್ಕೊ. ನಿನ್ನ ಮಡದಿ ಇದ್ರೆ 3 ಸರಿ ನೀಳಿಸ್ಕೊಳಪ್ಪ. ಎಡಗೈಲಿ ಇಡ್ಕೊ. ಆಯ್ತು 3 ಸರಿ. ಆಯ್ತು 3 ಸರಿ ನೀಳಿಸ್ಕೊಂಡ. ಎಡಗಾಲಿನ ಕಿರುಬೇಳೆ ಐತಲ್ಲ, ಅದಕ್ಕೆ ಆ ಉಗುರು ಟಚ್ ಮಾಡು. ನಿಂಬೆಹಣ್ಣಿಗೆ 3 ಸರಿ ಉಗುರು ಟಚ್ ಮಾಡು. ಹಂಗೇನೆ ಅದು ನಿನಗೆ. ಅಲ್ಲ ಅಲ್ಲಿ ನಿಮ್ಮ ಮಾತಾಡ್ಬೇಕಾದ್ರೆ ಇಲ್ಲ ಇಲ್ಲ, ಯಾರೋ ಇಲ್ಲಿ ಬಟ್ಟೆ ಒಗಿತಾ ಇದಾರೆಪ್ಪ, ಯಾರೋ ಪಕ್ಕದ ಮನೆಯವರು. ಆಯ್ತು ತಡಿಮ ಹೇಳ್ತೀನಿ. ಅಮ್ಮ
ಬಟ್ಟೆ ಕುಟ್ ಅಂತ ಒಗಿಬೇಡಮ್ಮ ನೀನು. ಇಲ್ಲಿ ಭಕ್ತಾದಿಗಳು ತೊಂದರೆ ಮಾಡ್ತಾ ಇದೆ, ಇಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ದಯವಿಟ್ಟು ಬಿಡಿ ಸ್ವಾಮಿ, ಮತ್ತೊಂದು ಪಾಪ ಅವ್ರ ಕೆಲಸ ಮಾಡ್ತೀನಿ. ಅಮ್ಮ ಅಮ್ಮರೇ ಅಪ್ಪ ಒಜಿಬೇಡಮ್ಮ, ಕುಟ್ ಶಬ್ದ ಬರ್ತಾಯ್ತಿ ಇಲ್ಲಿ. ಹಲೋ ಹೇಳಿ ನೋಡಪ್ಪ, ಬಿಡಿ ಸ್ವಾಮಿ, ಮಾಡ್ಕೊಂತ ಅಲ್ಲಪ್ಪ ಇಲ್ಲಿ ತೊಂದರೆ ಆಗ್ಬಾರ್ದಲ್ವ, ನಮ್ಮಿಂದ ಒಬ್ರು ತೊಂದರೆ ಆಗ್ಬಾರ್ದು. ಆಯ್ತು ಆಯ್ತಾ, ತೊಂದರೆ ಆಗ್ಬಾರ್ದಲ್ಲ, ನಮ್ಮಿಂದ ಒಬ್ರು ತೊಂದರೆ ಆಗ್ಬಾರ್ದಲ್ಲ. ಇದು ನಿಂಬೆಹಣ್ಣು ಏನ್ ಮಾಡಂದ್ರ? ನಿಂಬೆಹಣ್ಣು ಕಿರು ಬೆಳ್ಳು ಐತಲ್ಲ, ಎಡಗಾಲಿನ ಕಿರು ಬೆಳ್ಳು, ಅದಕ್ಕೆ 3 ಸೈಡ್ ಟೆಸ್ಟ್ ಮಾಡು. ಆಯ್ತಾ, ಒಂದು ಮೊಟ್ಟೆ ತಗೋ, ಒಂದು ಮೊಟ್ಟೆ. ಮಾರ ಮೊಟ್ಟೆ ಹಾಕೋದ? ಕೋಳಿ ಮೊಟ್ಟೆ. ಏನಪ್ಪ ಮೊಟ್ಟೆ ತಾಂಡ? ಈಗ ಸರಿ ಯಾವ ತರ ಮಾಡಿದೆ ಅದೇ ತರ 3 ಸರಿ ನೀಳಿಸ್ಕೊ ಮೊಟ್ಟೆನ. ಮಾಮೂಲಿ ಬಲಗಾಲಿನ ಕಿರುಬೆಳ್ಳಿಗೆ 3 ಸರಿ ಟಚ್ ಮಾಡು ಮೊಟ್ಟೆನ. ಆಯ್ತಾ, ಈಗ ಅದು ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೊಂಡು, ನಿಮ್ಮ ಮನೆ ದೇವ್ರು ಯಾವುದು? ಮೂರು ನಾಮ ಯಾರು? ನರಸಿಂಹ ಸ್ವಾಮಿ ಅಲ್ವಾ? ಕದ್ರಿ ನರಸಿಂಹಸ್ವಾಮಿ. 3 ನಾಮದ ಕದ್ರಿ ನರಸಿಂಹ ಸ್ವಾಮಿ ನೆನ್ಸ್ಕೋ. ಹೇಳು, ನೆನ್ಸ್ಕೋ, ನಿನ್ ಕಷ್ಟ ಇಲ್ಲ ಹೇಳ್ಕೊ. ಮೈ ಕೈ ಹೊಡ್ತ, ಉರಿ ಹೊಡ್ತ, ಆಮೇಲೆ ಹೊಟ್ಟೆ ನೋವು, ಆರೋಗ್ಯ ಕಾಪಾಡ್ಕೊಂಡು ಕದ್ರಿ ನರಸಿಂಹ ಸ್ವಾಮಿ, ಸೂಲ್ದಪ್ಪ, ಮಂಜುನಾಥೇಶ್ವರ, ಧರ್ಮಸ್ಥಳ ಮಂಜುನಾಥೇಶ್ವರ, ಸಿಕಂದೂರು ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ, ಶಾಂಬದೇವಿ, ಮೈಸೂರು ಚಾಮುಂಡೇಶ್ವರಿ, ಕಾಪಾಡ ಪರಮೇಶ್ವರಿ, ಹೆಗ್ಮಾರು ಶನೇಶ್ವರ. ಆಯ್ತಾನೆ ಬೇಡ್ಕೊಂಡನಪ್ಪ. ನಿಮ್ ಮಂದೆ ಅಲ್ಲಿ ದೇವ್ರ ಗುಡಿ ಹತ್ರ ಹೋಗಿ, ನಿಮ್ ಮನೆ ಹತ್ರ ದೇವ್ರ ಮನೆ ಐತಲ್ಲ ನಿಮ್ದು, ಪೂಜೆ ಮಾಡ್ತಿರಲ್ಲ, ಅಲ್ಲಿ ಇಕ್ಕುಟಿ ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಪ್ಪ. ಅರ್ಶಿನ ಕುಂಕುಮ ಇಕ್ಕ ದೇವ್ರ ಮುಂದೆ ಇಕ್ಕೋ. ಅಲ್ಲಿ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರ ಇದಿದ್ರೆ ಅದೇನ್ರ ಮೇಲೆ ಮತ್ತೆ ದೇವ್ರ ಮುಂದೆ ಇಕ್ಕೋದು ನಾ ಎರಡೂನು. ಏನು ಇಕ್ಕಿದ್ಯಾ? ಊದ್ಗಡ್ಡಿ ತಗೋ, ಗಂಟೆ ತಗೋ, 2 ಊದ್ಗಡ್ಡಿ ಹಚ್ಕೋ. ಗಂಟೆ ಇಲ್ಲ ಸ್ವಾಮಿ, ಗಂಟೆ ನಾದ ಬೇಕೇ ಬೇಕು. ಗಂಟೆ ನಾದ ಖಂಡಿತವಾಗ್ಲೂ ನಿನ್ಗೆ ಬೇಕೇ ಬೇಕದು. ನೀನು ಗಂಟೆ ಬಾರ್ಸೋದು ಇರ್ಲಿ ಒಂಚೂರು ಹೆಂಗನ ಮಾಡಿ ಅಳ್ಳಾಡ್ಸು. 2 ಊದ್ಗಡ್ಡಿ ಹಚ್ಕೋ ಮಗ. ಮತ್ತೊಂದು ಗಂಟೆ ಯಾವಾಗಾದ್ರೇನಮ್ಮ, ದೇವ್ರೇನು ರೆಸ್ಟ್ ಅನ್ನಕ್ ಹೋಗಿರ್ತಾರ ತಾಯಿ, ಆತರ ಮಾತಾಡಬಾರ್ದು ಹೇಳು. ಅದೇನಮ್ಮ ಗಂಟೆ ಕೊಡಿಲಿ ಮಗ, ಕೊಡಿಲಿ. ಕೊಟ್ಟ ನರಸಿಂಹದ್ದು ಜಲ್ದಿ ತಗೊಳಪ್ಪ. ಗಂಟೆ ನೀನೇ ತಗೋ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡ, ನೀನೇ ಗಂಟೆ ತಗೋ. 2 ಊದ್ಗಡ್ಡಿ ಹಚ್ಕೋ, ಜಲ್ದಿ ಮಾಡು. ನೀನ್ ಅವ್ರ ಮಾತು ಕೇಳ್ಬಿಡಪ್ಪ. ಅದು ದುಷ್ಟ ಶಕ್ತಿಗಳು ನಿನ್ಗೆ ಒಳ್ಳೇದಾಗುತ್ತೆ ಅಂತ ಅವು ಮಾಡಕ್ಕೆ ಬಿಡ್ತಾ ಇಲ್ಲ. ಅದು ನಿನ್ನ ಹೆಂಡತಿ ಮುಖಾಂತರ ಅವು ನಿನ್ನ ಹಾಗೆ ತೊಂದರೆ ಕೊಡ್ತಾ ಇದ್ದಾವೆ, ಗೊತ್ತಾಯ್ತಾ? ಈ ಗಂಟೆ ತಗೋ. 2 ಊದ್ಗಡ್ಡಿ ಹಚ್ಕೊಂಡಿದ್ಯಾ? ಗಂಟೆ ಬೇಕು. ಗಂಟೆ ನನಗೆ ಕೇಳಿಸ್ಬೇಕು, ಶಬ್ದ ಅದು ನನಗೆ ಕೇಳಿಸ್ಬೇಕು. ಊದ್ಗಡ್ಡಿ ಬೆಳಗೋದು. ಏನಪ್ಪ ಗಂಟೆ ಯಾರಪ್ಪ? ಇವರು ನಮ್ಮ ಮನೆ ನಮ್ಮ ಅಜ್ಜಿ ಕಿತ್ಕೊಂಡು ಹೋದ್ರಾ? ಈಗ ಊದ್ಗಡ್ಡಿ ಬೆಳಗ್ದ ಮಟ್ಟೆ ನಿಂಬೆಹಣ್ಣು ಮಟ್ಟೆಗೂ ಕೇಳಿಸ್ತು. ಈಗ ಊದ್ಗಡ್ಡಿ ಸಿಗಿಸ್ಬಿಟ್ಟಿ ಅಲ್ಲಿ ದೇವ್ರ ಹತ್ರ ನಿಮ್ ಮನೆ ಬಾಕ್ಲಿಗೂ ನಿಂಬೆಹಣ್ಣು ಮಟ್ಟೆನು ನಿಲ್ಸು. ಮನೆ ಬಾಕ್ಲಿಗೆ ಹೊಸ್ಲಿಗೆ 3 ಸರಿ ನಿಲ್ಸು. ಆಯ್ತು. ಬರ್ಬೇಕಾ? ಈಚೆ ಕಡೆ ನಿಂತ್ಕೊಂಡು ನಿಲ್ಲಿಸ್ಬೇಕು. ಆಯ್ತು. ಆಯ್ತು. ಆಯ್ತಾ? ನಿನ್ನ ಮಡದಿಗೂ ನಿಲ್ಸು 3 ಸರಿ. ನಮ್ಮ ಹೆಂಡತಿಗೂ ನೀನೇ ನಿನ್ ಕೈಯಾರ ಎಡಗೈಗೆ ಇಟ್ಕೊಂಡು ನಿಲ್ಸು. 2 ನಿಂಬೆಹಣ್ಣು ಮೊಟ್ಟೆ ನಿನ್ನ ಹೆಂಡತಿಗೆ ನಿಲ್ಸು.
ಅಲ್ಲಿ ಏನ ಬಂದು ನೋಡ್ತೇನೆ ನೀನ್ ಏನಾದ್ರು ಇಲ್ಲಿ ಊಟದಿಂದಲೇ ತಲೆ ಕುತ್ಕೊಂಡು ಕೈ ಏನಾದಾಯ್ತು ನೋಡ್ತೇನೆ ಕೈಲಿ ನಿಲ್ತೀನಿ ನೋಡ್ತೇನೆ ಕೈಲಿ ಹಿಂದಗಡಿಗೆ ನಿಲ್ಸಿ ಸ್ವಾಮಿ ಹಿಂದಗಡಿಗೆ ನಿಲ್ಲಿಸಿ ಹಿಂದೆ ಗಡಿಕಲ್ಲಪ್ಪ ಮುಂದ್ಗಡಿಕೆ ನಿಲ್ಸಪ್ಪ ಹೇಗೆ ಆಡ್ತಾರೆ ನಿಲ್ಸುವ ಹಿಂದಗಡಿಗೆ ನಿಲ್ಸಿ ತಲೆಯಿಂದ ಕೇಳಿ ಅವ್ರ ಕೈಲಿ ಬಿಡ್ತು ಅಂತ 3 ಸರಿ ಹೇಳಿಸ್ಕೊ. ಇದು ನಿಲ್ಸಿದ್ದು ಹಿಂದಗಡಿಗೆ ಅಲ್ಲಪ್ಪ ಆಯ್ತಪ್ಪ ಲಾಸ್ಟ್ ಇದು ನೀನ್ ಅವರು ಸೌದೆ ಜೋಡಿಸುವ ಅಂತ ಅಂತಾರೆ ಇದು ಇಷ್ಟಾಗಿ. ಹೌದಾ? ಓ ಆಯ್ತು. ಅದನ್ನ ಆ ಮೊಟ್ಟೆನು ನಿಂಬೆಣ್ಣೆ ಏನ್ ಮಾಡ್ತೀವಿ ಗೊತ್ತಾ ಈಗ? ಈ ಒಳಗೆ ತಗೊಂಡೋಗ್ಬೇಡ. ಈಗ ಸೂಜಿ ಐತಲ್ಲ ನಿಮ್ಮ ಮನೇಲಿ ಇದೆಯಲ್ವಾ? ಸೂಜಿಗೆ ಒಂದು ದಾರ ಎಣಿಸ್ಕೊಂಡು ಒಳಗೆ ಹೋಗಿ ಏನ್ ತೊಂದರೆ ಆಗಲ್ಲ. ಸೂಜಿಗೆ ದಾರ ಎಣಿಸ್ಕೊಂಡು ಮೊಟ್ಟೆನು ನಿಂಬೆಣ್ಣು 2 ಏರ್ಸು. ಡಬ್ಳದಾಗ ಏರ್ಸು. ಮೊಟ್ಟೆನು ನಿಂಬೆಣ್ಣು 2 ಏರ್ಸು. ಅದು ನೀನು ಮೊಟ್ಟೆ ಡಬ್ಳದಾಗ ಏರ್ಸ್ಬೇಕು. ಏನು ಇದು ಭಂಡಾರ ಬಂದ್ಬಿಡ್ತ ಈಚೆಗೆ? ಅದು ಬಂದಿಲ್ಲ ಒತ್ತಾಗ ನೀರ್ ಅಂತ ಬಂದೈತಿ. ಅದು ಬರ್ಬಾರ್ದಪ್ಪ. ಬರ್ದಿಲ್ದಂಗೆ ಏರ್ಸು. ಬಂತು ಅಲ್ಲ ಬರ್ಬಾರ್ದು ಅದು. ಬಂದ್ ಸ್ವಾಮಿ ಬರ್ಬಾರ್ದು. ಬರ್ದಿಲ್ದಂಗೆ ಏರ್ಸು. ಬಂದೈತಿ ತೂತ ಆದ್ರೆ ಬರ್ದಂಗಿಲ್ಲ. ಬಂದ್ಬಿಡ್ತಾ ಈಗ? ಹೋಗಪ್ಪ ಅಂತ. ಈಗ ಏನೋ ಒಂದೊಂಚೂರು ಅನ್ನ ತಗೊಂಡು ಆ ತೂತ ಆಗೈತಲ್ಲ ಏನು ಹೆಸರು ಅಂದ್ರೆ ಇದನ್ನ ಗೋಡೆ ಕಟ್ಟಾರಲ್ಲ ಕೆಸರು ತೂತಕ್ಕೆ ಇಕ್ಬಿಡು. ಅದು ಬರ್ಬಾರ್ದು ಈಚೆಗೆ. ಆಯ್ತು ಇಗ್ದ ಬತ್ತಾಯ್ತಾ? ಬತ್ತಾಯ್ತಾ? ಬತ್ತಾಯಿಲ್ವಾ? ಈಗ ಸರಿ ಕೇಳಿಸ್ತೀರ? ಈಚೆ ಬಾ. ಬಂದ? ಈಗ ಒಂದ್ ಇಡೀ ಅನ್ನ ತಗೋ ಮನೆಯಲ್ಲಿ. ಅನ್ನ ತಗೊಂಡ? ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಕಲ್ಸು ಹೇಳ್ತೀನಿ. ಅರ್ಶಿನ ಕುಂಕುಮ ಕಲ್ಸ ಅನ್ನನ. ಯಾವ ಕಲರ್ ಬಂತು? ಏನಪ್ಪ ಮಿಕ್ಸು? ಅಲ್ಲ ಕೆಂಪು ಕಲರ್ ಬಂತು ಅರ್ಶಿನ ಕಲರ್ ಬಂತು? ಹೌದಾ? ಆ ಅನ್ನನ ಒಂದ್ ಸ್ವಲ್ಪ ತಿನ್ನು ನೀನು. ಅನ್ನ ಕಲ್ಸಿದ್ಯಲ್ಲ ಅರ್ಶಿನ ಕುಂಕುಮ ಹಾಕಿ, ಅದನ್ನ ಸ್ವಲ್ಪ ತಿನ್ನು ದೇವ್ರ ನೆನ್ಸ್ಕೊಂಡು. ಮೊಟ್ಟೆ ಕೈಲಿ ಇಟ್ಕೊಂಡಿದ್ದ ಒಂದ್ ಕೈಲಿ ಇಟ್ಕೊಳಪ್ಪ ನಿಂಬೆಹಣ್ಣು ಮೊಟ್ಟೆನ. ಇನ್ನೊಂದು ಬಲಗೈ ತಿನ್ನು. ತಿಂದ? ಆ ನಿಂಬೆಹಣ್ಣು ಮೊಟ್ಟೆನ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ಲಿ ಹೊಡಿ. ನಿಮ್ಮನೆ ಬಾಕ್ಲಾಗ ಹೊಡಿಯಪ್ಪ. ಅವ್ರ ಮನೆ ಕಂಡವ್ರ ಮನೆ ಬಾಕ್ಲಾಗ ಹೊಡೆದ್ರೆ ಬಿಡ್ತಾರ? ಏನು ಕೋಳಿ ಕೂಕ ಆಯ್ತಲ್ವಾ? ಹಲೋ ಅನ್ನ ಏನೋ ನೀನ್ ಮಾತಾಡೋ ಸರಿ ಕೇಳಿಸ್ತಾ ಇಲ್ಲಪ್ಪ. ಯಾಕೆ ತಿಂತ ಇರೋದು? ಹಲೋ ಕೋಳಿ. ನೀನು ಮಾಡಿರ್ತಕ್ಕಂಥ ಈಗ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ. ನಿನಗೆ 2 ಗಂಟೆಗಳ ನಂತರ ನಾನ್ ಫೋನ್ ಮಾಡ್ತೀನಿ ನಿನಗೆ. ಆಮೇಲೆ ಹೇಳು ಏನಾಯ್ತು ಏನ್ ಬಿಡ್ತು ಅಂತ. ಆಯ್ತಾ? ಇಲ್ಲಿದ್ದೀರಾ? ಮನೆಗಿದ್ದೀನಿ. ಹೌದಾ? ಯಾರು ಹೇಳಿ? ಏನಣ್ಣ ಸಮಾಚಾರ? ಎಲ್ಲಿ ತಾಡೋದ್ ಕಡೆನೂ ಬರ್ಲೇ ಇಲ್ಲ. ತೋಟಲೇ ನಮ್ದು. ನಮ್ಮ ತೋಟಲೇ ಇದೆ. ನೀನ ವೀರಣ್ಣ ತೋರಿಸ್ತೀನಿ ಅಂದಿದ್ದಲ್ಲ, ದಾಸಪೇಟೆ ವೀರಣ್ಣ. ಹಲೋ ಯಾವ ನಂಬರ್ ಚೆಕ್ ಮಾಡಿ ರಾಂಗ್ ನಂಬರ್ ಮಾಡಿರಂಗಿದ್ದೀರಾ ಅಣ್ಣ?
ನಾವು ದಾಸಪೇಟೆ ಕಡೆ ಯಾರು ನಮಗೆ ಪರಿಚಯನೇ ಇಲ್ಲ ಸ್ವಾಮಿ. ಅಲ್ಲಣ್ಣ ಹಾ ಆ ದಾಸಪೇಟೆಗೆ ವೀರಣ್ಣ ಅಂತ ಅವ್ರಲ್ಲ, ಇಲ್ಲ ಗೊತ್ತಿಲ್ಲ. ಆಗ ಅವ್ರದ್ದು ಇದು ತೆಂಗಿನ ತೋಟ ಕೊಡಿಸ್ತೀನಿ ಅಂತ ಹೇಳಿದಲ್ಲಣ್ಣ, ಕಾಯಿ ಇದಲ್ಲ. ಇಲ್ಲ ಇಲ್ಲ, ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ಅಲ್ಲ ನರಸಿಂಹರಾಜ್ ಅವರಲ್ವಾ? ಓ ಅಣ್ಣ ದಾಸಪೇಟೆ ವೀರಣ್ಣ ಅಂತ ಇಲ್ಲ, ಅವರು ಮೇಸ್ತ್ರಿ ಕೆಲಸ ಮಾಡಿಸ್ತಾರಲ್ಲ. ಗೊತ್ತಿಲ್ಲ. ಆಗ ಅವ್ರದ್ದು ತೊಟ್ಲೆಕ್ಕ ಕಾಯಿ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲಣ್ಣ. ಇಲ್ಲ 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 ಇಲ್ವಾ? ಗೊತ್ತಿಲ್ಲ ನಂಗೆ. ಮತ್ತೆ ಈ ನಂಬರಿಗೆ ಫೋನ್ ಮಾಡು ಅಂತ ಕೊಟ್ರಲ್ಲ ಅವರು, ಕೊಡಿಸ್ತಾರೆ ಅಂತ. ನೀವ್ ಹೆಸರು ನರಸಿಂಹರಾಜ್ ಅವರಲ್ವಾ? ಮತ್ತೀಗ ಈ ನಂಬರ್ ಕೊಟ್ರಣ್ಣ ಅವರು. ಪರ್ಮಿ ಅಂತ ಇಲ್ವಾ ದಾಸಪೇಟೆಗೆ? ಪರಮೇಶ್ ಅಂತ ಸ್ವಾಮಿ ನಮ್ದು ಪರಮೇಶ್ವರ್ ಗೊತ್ತಿಲ್ಲ, ಇದು ಶ್ರೀನಪ್ಪ ಯಾರು ಗೊತ್ತಿಲ್ಲ. ನಾವು ದಾಸಪೇಟೆ ಕಡೆ ಅಲ್ಲ, ನಾವು ನಮ್ದು ತುಮಕೂರು ಕಡೆ. ಅಣ್ಣ ತುಮಕೂರು ದಾಸಪೇಟೆಗೆ ಎಷ್ಟು ಕಿಲೋಮೀಟರ್? 20. ಅವರು ವೀರಣ್ಣ ಅಂತ ಮೇಸ್ತ್ರಿ ಕೆಲಸ ಮಾಡಿಸಕ್ ಹೋಗ್ತಾರಲ್ಲ, ಅವ್ರದ್ದು ತೋಟನ ಪರ್ಮಿನ ನಂಬರ್ ಕೊಟ್ಟಿದ್ದು, ಇದು ನರಸಿಂಹರಾಜು ಅಂತ. ತೊಟ್ಲೆಕ್ಕ ಕೊಡಿಸ್ತಾರಣ್ಣ. ತಗೊಂಡೋಗಿ ಫೋನ್ ಮಾಡಿ ಅವ್ರು ಕೊಡಿಸ್ತಾರೆ, ವೀರಣ್ಣ ಅವ್ರದ್ದು ತೊಟ್ಲೆಕ್ಕ ಕಾಯಿ ಅಂತ ಅಂದ್ರೆ. ಅದಕ್ಕೆ ಬೆಳಗ್ಗೆ ಎಷ್ಟೊತ್ತಿಗೆ ಬರೋಣ ಅಂತ ಮಾಡ್ದೆ ಅಣ್ಣ. ಇಲ್ಲ 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 ಸರ್, ನಮ್ದು ಗೊತ್ತಿಲ್ಲ ನಮ್ಗೆ. ತೊಟ್ಲಕ್ಕ ಕಾಯಿ ಇಲ್ಲ. ಇವತ್ತು ಸಂತೆ ಬೆಳ್ಳಾವಿಯಲ್ಲಿ 2 ಲಾರಿ ಅಂದ್ರೆ 3 ಲಾರಿ ಕೊಡ್ತೀವಿ. ತುಮಕೂರು ಕೊಂಡ್ಕೊಂಡು ರಾಶಿಗೆ ಹೋಗೋದು ಎಣಿಕೆಲ್ಲ, ಬರೀ ರಾಶಿ. ಹೌದಾ? ಅಲ್ಲ ಆತರ ಬೇಡ. ಇದು ಪರಂಗಿನ ಮರನು ನೆಂಗೆ ಮರ ಅವು ಯಾವ ಇಲ್ವಣ್ಣ? ಪರಂಗಿ ನುಗ್ಗೆ ಮರ ಇದ್ರಾಗೆ ಚೀನಾದಾಗ ಸಿಗ್ತಾವ ನೋಡಿ. ಚೀನಾದಾಗೆ ಪರಂಗಿ ಹಣ್ಣು ಎಲ್ಲ ಕಾಯಿಲಾಗಿ ಸತ್ತೋಗ್ತಾವ ನೋಡಿ. ಟಿವಿಗೆ ತೋರಿಸ್ತವ್ರೆ ಎಲ್ಲ ಸಿಗ್ತಾವ ಚೀನಾದಾಗೆ. ನಮ್ಗೆ ಅಣ್ಣ ನಮ್ಗೆ ಪರಂಗಿ ಹಣ್ಣು ಬೇಕಷ್ಟೇ, ಗಿಡ ಏನ್ ಬೇಡ. ಹಂಗಾದ್ರೆ ಕೊಡ್ಸಿ ಬರ್ರಿ. ಯಾವಾಗಣ್ಣ? ಇಲ್ಲಿ ಚೋಳೂರು ಸಿರಾರ್ ಒಳಗೆ ಒಂದು 18-20 ಎಕರೆ ಒಳಗೆ ಐತ್ ನೋಡಿ ಪರಂಗಿ ಹಣ್ಣು. ಪುಸ್ತಕದಾದ್ರೆ ಕೊಡ್ತೀನಿ. ಸಿಡ್ಲೆಕೋಣ ಅಂತ. ಸಿಡ್ಲೆಕೋಣ ಬೆಂಗಳೂರು ಅಲ್ಲ, ಚೋಳೂರು ಸಿರಾರ್ ಒಳಗೆ. ಹೌದಣ್ಣ. ಇದು ಗಿಡ ಏನ ಕೊಡ್ತಾರಣ್ಣ? ಏನ್ ಗಿಡ? ಅದೇ ಪರಂಗಿ ಹಣ್ಣು ಗಿಡ, ಅದೇ ಇದು ಕದಾ ಕಿಟಕಿ ಬಾಕ್ಲು ಮಾಡಕ್ಕೆ ಅದೆಲ್ಲ ಕೊಡ್ತಾರೆ. ಸರಿ ಮಾತಾಡಂಗಿದೆ, ಬಿಸ್ನೆಸ್ ಮಾತಾಡ್ರಿ. ಇಲ್ಲ ಅಂತಂದ್ರೆ ಏನ್ ಆತರ ಮಾತಾಡ್ತಿರೋದು ನೀವು? ಅವ್ರ ಎಣ್ಣೆ ಮರ ಕಳಿಸ್ತಾರೆ ಅಂದ್ರೆ ಅವರು ಎಲ್ಲ ಪಾನ ಮಾಡಿ ಡ್ರಿಪ್ ಮಾಡಿಸಿ ಹನಿ ನೀರಾವರಿ ಮಾಡಿಸಿ ಮುಡ್ಕೊಡ್ತಾರೆ. ಅಲ್ಲ ಸರ್, ಪರಂಗಿ ಹಣ್ಣು ನೀವೇ ಕಿತ್ಕೊಳ್ರಿ. ಪರಂಗಿ ಹಣ್ಣು ಗಿಡ ಬೇಕು ನಮ್ಗೆ, ಕದಾ ಕಿಟಕಿ ವಾಸ್ಕಲ್ಲು ಮಣ್ಣಿಂದ ಕಾಯಿ ಬಿಡ್ತಾ ಇರೋದು. ಅಲ್ಲ ಫೋನ್ ಮಾಡ್ತೀವಿ, ನಂಬರ್ ಕೊಡಿ. ನಂಬರ್ ಏನ್ ಕೊಡೋದು? ಮಾಡಿರೋದೇ ನನ್ನ ನಂಬರ್ ಅಲ್ವಾ? ನಮ್ಗೆ ಪರಂಗಿ ಹಣ್ಣು ಗಿಡ ಬೇಕು, ಕದಾ ವಾಸ್ಕಲ್ಲು ಕಿಟಕಿ ಮಾಡಕ್ಕೆ. ಅದೇನ ಪರಂಗಿನ ಗಿಡ ಬೇಕಿತ್ತಣ್ಣ ನಮ್ಗೆ. ನಮ್ಮ ಮನೆಗೆ ಹೊಸ ಮನೆ ಕಟ್ಟಿಸ್ತಾ ಇದೀವಿ. ಒಂದು ನಿಮಿಷ ಕೇಳೋಣ. ನಮ್ಮ ಅಪ್ಪಾರು 10 ವರ್ಷ ಆಗಿತ್ತು ಸತ್ತೋಗಿ, ತಿರ್ಗಾ ನಾಳೆ ನಾಡ್ದು ನೀವು ಎಷ್ಟು ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ತಿರ್ಗಾ ಮಣ್ಣು ಮಾಡ್ತಾ ಇದೀವಿ. ನಮ್ಮ ಅಪ್ಪಾರು ಸತ್ತೋಗಿದ್ರು, 10 ವರ್ಷ ಆಗಿತ್ತು ಅಲ್ಲೇ. ಈಗ ತಿರ್ಗಾ ಮಣ್ಣು ಮಾಡ್ತಾ ಇದೀವಿ ಮುಂದಿನ ತಿಂಗಳು 5ನೇ ತಾರೀಕು. ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. 10 ವರ್ಷ ಆಯ್ತು ಸತ್ತೋಗಿ? ಸತ್ತೋಗಿ 10 ವರ್ಷ ಆಗಿತ್ತು ನಮ್ಮ ಅಪ್ಪಾರು. ಅದಕ್ಕೆ ಆ ಕಾರ್ಯನ ಮುಂದಿನ ತಿಂಗಳು 5ನೇ ತಾರೀಕು ಇಟ್ಕೊಂಡು, ಫೆಬ್ರವರಿ 5ನೇ ತಾರೀಕು ಇಟ್ಕೊಂಡಿದ್ವಿ ಮಣ್ಣು ಮಾಡೋಣ ಅಂತ. ಅದಕ್ಕೆ ಪರಂಗಿನ ಗಿಡಗಳು ಬೇಕಾಯ್ತಣ್ಣ, ಕದಾ ವಾಸ್ಕಲ್ ಕಿಟಕಿಗಳು. ಬಂದವ್ರಿಗೆ ಚೇರು ಪಾರು ಎಲ್ಲ ಮಾಡಿಸ್ಬೇಕಲ್ಲ ನಾ ಕೂತ್ಕೊಳಕ್ಕೆ. 10 ವರ್ಷದಿಂದ ಸತ್ತೋಯ್ತು, ಈಗ ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. ಯಾಕಣ್ಣ? ಯಾವ ಜಾಗದಾಗಿದ್ದೀರಾ ನೀವು? ಯಾವ ಜಾಗದಾಗಿದ್ದೀರಾ? ಯಾಕಣ್ಣ? ಅಲ್ಲ ಇವರು ಈ ಮೊನ್ನೆ ಒಂದು 8-10 ಜನ ತಪ್ಪು ಶಿಕ್ಷೆ ಇದು ಪೇಪರ್ ಕೊಟ್ಟಿದ್ರು. ಅದಕ್ಕೆ ನಾನು ಕರ್ಕೊಂಡ್ಬಂದು ನಿಮ್ಮ ಮನೆಗಳಿಗೆ ತಲುಪಿಸೋಕೆ. ಇಲ್ಲಣ್ಣ, ನಾವು ದುಃಖದಲ್ಲಿದ್ದು. ನಮ್ಮ ಅಪ್ಪ ಸತ್ತೋಗಿದ್ರು 10 ವರ್ಷ. ತಿಕ್ಕಲ್ ನನ್ನ ಮಗನೇ, ನನಗೆ ತಿಕ್ಲಿಸಕ್ ಮಾಡ್ತಾ ಇದ್ಯಾ ನೀನ್ ಫೋನ? 10 ವರ್ಷ ಸತ್ತೋಯ್ತು, ಈಗ ಮಾಡ್ತಾ ಇದ್ಯಾ? ಹುಚ್ಚು ನನ್ನ ಮಕ್ಕಳ, ನನ್ನ ಮಕ್ಕಳ. ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣ ಐತ್ಕಣ. ಯಾಕಡ? ಮುಂದಿನ ತಿಂಗಳು 5ನೇ ತಾರೀಕು, ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡೋಣ ಅಂತ ಇದ್ದೀವಿ. ನಮ್ಮಪ್ಪ 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಫೆಬ್ರವರಿ 5ನೇ ತಾರೀಕು ಈ ತಿಂಗಳು 2010 ಸತ್ತೋಗಿದ್ದು. ಅದಕ್ಕೆ 2020 ಮಣ್ಣು ಮಾಡೋಣ ಅಂತ ಎಲ್ಲರಿಗೂ ನೆಂಟ್ರೆಲ್ಲ ಹೇಳ್ಬೇಕಾಯ್ತಲ್ಲಣ್ಣ. ನೆಂಟ್ರುಗಳೆಲ್ಲ ಬರೋದು ಲೇಟ್ ಆಯ್ತು, ದೂರ ಊರಿಂದ. ಹಿಂಗಪ್ಪ ರಂಗಮ್ಮಯ್ಯರ 30ನೇ ತಾರೀಕು ಮಣ್ಣು ಅಂತ ಅಂತಾರೆ. ಮಣ್ಣು ಮಾಡಿ ಬಂದು ನಾಳೆ 8 ದಿನ ಆಯ್ತು. ನಾವು 30ನೇ ತಾರೀಕು ಮಣ್ಣು ಅಂತ ಫೋನ್ ಮಾಡಿದ್ವಿ. ನೀವು ಅವ್ರ ಅಪ್ಪ ಅನ್ನಕ್ ಆಗಿದ್ರಿ. ಇವ್ರು ಯಾರು ಇವಾಗ ಮಾಡ್ರ ತಿಕ್ಕಲ್ ನನ್ನ ಮಗ, ಅವ್ರ ಅಪ್ಪ ಅನ್ನಕ್ ಅಂತಾರೆ. ಅವು ಮಣ್ಣು ಬಂದಿದ್ದೀವಿ. ಅದೇ ಇದನ್ನ ನಮ್ಮ ಗೊಲ್ಲಳಿದ 30ನೇ ತಾರೀಕು ಮಣ್ಣಿಗೆ ಬರಲ್ವ ಅಂತ ಅಂತಾವ್. ನಾವು ಇವನ್ನೆಲ್ಲ 20 ಮಾಡಿರೋದ ಈಗ ಫೋನ್ ಮಾಡ್ತಾವ. ನೀವು ತಿಕ್ಕಲ್ ನನ್ನ ಮಗ ಇವನು. ನಾನು ಇವ್ರ ಮಾತಾಡ್ತಾ ಇದ್ದೀನಲ್ಲ, ಇವ್ರಿಗಿನ್ನ ದೊಡ್ಡ ತಿಕ್ಕಲ್ ನನ್ನ ಮಗ ನಾನು. ಹೆಂಗೈತ್ ನೋಡು. ಓ ನಮ್ಮ ಅಪ್ಪಾರು ಸಮಾಧಿ ಕೆಳಗಡೆ ಹಾಕಕ್ಕೆ ಆ ಹುಣಸೆ ಎಲ್ಲ ಕಿತ್ಕೊಂಡ್ ಬರ್ಬೇಕಣ್ಣ ನೀನೊಂದ್ 2 ಚೀಲ. ಹುಣಸೆ ಜೋಡಿಸಿ ಹಾಕ್ತೀರಾ? ಹುಣಸೆ ಎಲೆ ಎಣ್ಸ್ಬಿಟ್ಟಿ, ಹುಣಸೆ ಎಲೆನ ಎಣ್ಸ್ಬಿಟ್ಟು ಒಂದೊಂದೇನ ಅದ್ ಹೇಳೋದು ಎಷ್ಟೋ 1000 ಎಲೆ ಹಾಕ್ಬೇಕಂತ ನಮ್ಮ ಅಪ್ಪನ ಗುಂಡಿ ಒಳಿಕೆ.
ಓಯ್ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅಣ್ಣ ಓಯ್ ಇಕ್ಕ ಹೊತ್ತು ನನ್ ಮಗನೇ. ಅಣ್ಣ ಅಣ್ಣ ಏಯ್ ಏನ್ ಮಾಡ್ತಾ ಇದ್ದೆ ನೀನು? ಅಣ್ಣ ನಮ್ ತಾಯಣೆಗೂ ಇಲ್ಲಣ್ಣ, ನಮ್ಮ ಅಪ್ಪನ ಸತ್ತಾಗ್ಲಿಲ್ಲ. ನಿಮ್ಮ ಅಪ್ಪದಲ್ಲ, ನಿಮ್ಮ ಅಪ್ಪ ಜೊತೆ ಬಂದ ನಿಮ್ಮ ಅಪ್ಪ ಸತ್ತ 10 ವರ್ಷ ಆಯ್ತು. ನೀನ್ ನಾಳೆ ಇನ್ನು ಮೊಮ್ಮಕ್ಳು ಹುಟ್ಟವ್ ನಿನ್ಗೆ. ಈಗ ನೆಂಟ್ರು ಹುಟ್ಟವ್ರ 15 ತಾರೀಕು. ಅಣ್ಣ ನಮ್ಮ ಅಪ್ಪ ಸತ್ತೋಗಿರ್ಬೋದು, ಇನ್ನ ಮಣ್ಣು ಮಾಡಿಲ್ಲ ನಾವು. ಯಾಕೆ ಆತರ ಮಾತಾಡ್ತಿದ್ದೆ ಹೇಳು? 10 ವರ್ಷದಿಂದ ಮಾಡಿ ಕಡಿದ್ರಿ ನಿಮ್ಮ ಅಪ್ಪನ. ಹ್ಞೂ ಅಣ್ಣ, ನೆಂಟ್ರುಗಳು ಬರೋದ್ ಬೇಡವಣ್ಣ ದೂರದಿಂದ. ಲೆಕ್ಕ ಹಾಕ್ರಿ ಗೌಡ್ರಿ, ಈ 15 ತಾರೀಕು ಮಂಡಂತಿ 10 ವರ್ಷದಿಂದ ಇವ್ರ ಅಪ್ಪ ಸತ್ತೋಗಿವನಂತಿ. ಇವು ನನ್ನ ಮಗ್ಗಿ ಹಿಡಿದ್ರೆ ಹುಚ್ಚು ನನಗಿರ್ತಾವನು. ಅಣ್ಣ ಈಗ 200 ರೂಪಾಯಿ ಕೆಜಿ ಹಂಗೆ ಹುಣಸೆ ಎಲೆ ಬೇಕು, ಕೊಡಿಸ್ತೀಯಾ ಇಲ್ವಾ ಅಷ್ಟೇ? ಹುಣಸೆ ಎಲೆ ಹಾಸಿ ಇವ್ರ ಅಪ್ಪನ ಮಣ್ಣು ಮಾಡ್ತಾರೆ ಅಂತೆ. 200 ರೂಪಾಯಿ ಕೆಜಿ ಬಿಡಿಸ್ಕೊಂಡ್ ಕೊಡ್ಬೇಕಂತೆ ಹುಣಸೆ ಹಣ್ಣೆಲೆ. ಅಣ್ಣ ಅದ್ ಎಣ್ಸ್ಕೊಂಡ್ ಬರ್ಬೇಕಣ್ಣ, 7,000 ಎಲೆ ಬೇಕು. ಎಣಿಸ್ಕೊಂತ ತಗೊಂಡೋಗ್ಬೇಕಂತೆ ಹೇಳ್ತಾವ. ನೀವು ಯಾರೋ ದೊಡ್ಡ ತಿಕ್ಕಲ್ ನನ್ ಮಗ. ಅಣ್ಣ ಯಾಕೆ ಹುಣಸೆ ಎಲೆ ಎಣಿಸ್ಕೊಂಡು ಹೋಗ್ಬೇಕಂತ ನೋಡ್ರಿ. ಅವ್ನು ಯಾರು ಕಾಂಗ್ರೆಸ್ ಗಿಡದ ಹೇಳಿದ್ನಲ್ಲ ಮೂಗೊಟ್ಟು ಇವನು ಯಾರೋ ತಿಕ್ಕಲ್ ನನ್ ಮಗ ಹುಣಸೆ ಎಲೆ ತಂಬತ್ತ ಅವನು. ಅಣ್ಣ 10 ವರ್ಷದಿಂದ ಸತ್ತೋಗ್ರಂತ ಇವ್ರಪ್ಪ. ಅಗೋ ಅಪ್ಪಾಜಿ ಮಾತಾಡ್ತಾರೆ ಕಣ್ಣು. ಓ ಅಪ್ಪಾಜಿ ಉಸಿರಾಡ್ತಾ ಐತೆ ಮಾತಾಡಿ. ಏಯ್ ಅಪ್ಪಾಜಿ ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳಿದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸರ್. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ. ಯಾಮಿನಿ ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವಯಿತ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬಿಟ್ಟು. ಯಾಕಣ್ಣ? ಏನು ಅನ್ವಯಿತ ಇಲ್ಲ. ಏನ್ ಅನ್ವಯಿತಿಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗ್ಬಿಟ್ಟಿದ್ದೀನಿ ಆಗ್ಲಿಂದ ಬೈದವ್ರ ಮನೆಗೆ. ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರಲ್ಲ, ಇದು ದೇವತೆಗಳು ಫೋಟೋ. ಯಾರು ಗೊತ್ತಿಲ್ಲ. ಅದೇ ಫೀಮೇಸ್, ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ 2 ನೋಡೋಣ ಅಂತಾನ ಹಸುಗಳೆಲ್ಲ ಅವು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ಮೆತ್ತಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ? ನಾವಣ್ಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ. ಯಾಮಿನಿ ನಿಮ್ಮ ಅಭಿಮಾನಿ ಅಕ್ಕ. ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರು ಅದ ಯಾಮಿನಿ ಅಂತ. ಯಾಮಿನಿ ಅದು ಹಾಡು ಹೇಳ್ದಲ್ಲ ರಾತ್ರಿ. ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರ ಹರ್ದೋಂಗ್ ಬಿಡ್ತಾರ ಕೈ ಬಟ್ಲು ರೂಮ್ ಕ್ಲೀನ್ ಮಾಡ್ತಾರ ಹೊರಗಡೆ ಹೋಗಿರೋದು. ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ, ಪ್ಲೀಸ್ ಹೇಳು ಅಂತ. ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಯಾರೋ ಫೋನ್ ಮಾಡಿರಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ಗೆ. ಬಿಸಿ ಅಂದ್ರೆ ಹೇಳು ಫುಲ್ಲು ಬರ್ಕಿಡ್ಕೊಂಡು ಇರೋಂಗ ತಲೆ. ಬರ್ಕಿಡ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉತ್ತರ ಕಿಳಿದಾರಲ್ಲ ಹಿಂಗೆ ನೀರಲ್ಲಿ ಚಿತ್ತಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ನನ್ಗೆ ನಂಬರಿಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು. ಮೊನ್ನೆ ಕಲ್ಮ ಸಾರಲ್ಲಿ ಊಟ ಮಾಡ್ಬಿಟ್ಟೆ. ಮೊದಲಾಗೋದು ಇಲ್ಲೇ ನೀನು ಊಟ ಏನು ಪರಕ್ಕಂದಂಗ ಮೊದಲಾಗೋ ನೀನು ಆಯ್ತು ಸ್ವಾಮಿ. ಹಲೋ ಬಟ್ಟೆ ಹರ್ದೋದಂಗ ಆತ ಮನೆ. ಇದು ಬಟ್ಟೆ ಕಾಲ ನಿಡ್ತಿ ಬಟ್ಟೆ ಹರ್ದೋದಂಗ ಏನೋ ಬಟ್ಟೆ ಪರಕ್ಕಂದಂಗ ಆತ ಸ್ವಾಮಿ. ಬಟ್ಟೆ ಹರ್ದ ಸ್ವಾಮಿ ಇಲ್ಲಿ ನಮ್ಮ ಮನೆಗೆ. ಮಂಗಳವಾರ ಏನ್ ಬಟ್ಟೆ ಎಲ್ಲ ಹಾಕೋದು? ಹೂ ಸಿಗ್ಬೇಕಲ್ಲ ಮಗ. ಮತ್ತೇನು ಪರಕ್ಕಂದಂಗ ಅಲ್ಲಿ ಆಚೆ ಕುತ್ಕೊಂಡ್ ಮಾತಾಡಿದ್ದೀನಿ, ಯಾರು ಏನು ಕೇಳಲ್ಲಪ್ಪ. ಇನ್ನು ಅದೇ ಹೊರಗಡೆ ನಾ ಏನು ಹೇಳ್ತೈತಿ ವಾಸನೆ. ಅಲ್ಲಿ ಆಚೆ ಕುತ್ಕೊಂಡ್ ಹೋಗಿ ಸೇರಕ್ಕೆ. ನಾ ಬಟ್ಟೆ ಹರ್ದೋ ಸ್ವಾಮಿ. ಮಂಗಳವಾರ ಬಟ್ಟೆ ಹರಿಬಾರ್ದು ಕಣಪ್ಪ. ಯಾರಪ್ಪ ಹರ್ದಿದ್ದು?
ನಾನು ಹಿಂಗೆ ಕಾಲ್ ನಡ್ಕೊಳಕ್ ಹೋದೆ, ಹರಿತು ಯಾವ ಹೋಗಿ ಕೊಟ್ರು ಏನ್ ಗೊತ್ತು ಯಾವ ಏನಪ್ಪ ಈ ಬಟ್ಟೆ ಸ್ವಾಮಿ. ಹೌದಾ? ಅಮಾವಾಸ್ಯೆ ಹಿಂದೆ ಮುಂದೆ ಅವಾಗ ಅದೇ ಇದು ಏಟ್ ಆಯ್ತ್ರಲ್ಲ. ಒಂಥರ ಅಲ್ಲೇ ಗಂಟಾದಂಗ ಆಯ್ತ್ರಲ್ಲ, ಏನ್ ಸ್ವಾಮಿ? ತಲೆಗೆ ಅಲ್ಲೇ ಗಂಟಾದಂಗ ಆಯ್ತಲ್ಲ, ಏನು ಸ್ವಾಮಿ? ಎಲ್ಲಪ್ಪ ತಲೆಗ ನಿನ್ನ ಮಡದೆ ಅಲ್ಲೇ ಮಾಡಿರಲ್ಲ ತಲೆಗಲ್ಲ? ಹ್ಞೂ ಸ್ವಾಮಿ. ಅದೇನಿಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಅರ್ಕೆ ಮಾಡ್ಕೊ. ಆಯ್ತು ಸ್ವಾಮಿ. ಮಾಡ್ಕೊಂಡು ಎಲ್ಲ ಇದ್ ಮಾಡು, ಆಯ್ತಾ? ಎಲ್ಲ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿ. ನಾನು ತಿರ್ಗಾ ಪುನಃ ನಿಂಗೆ ನಾಳೆ ಫೋನ್ ಮಾಡ್ತೀನಿ. ಸ್ವಲ್ಪ ಆಯ್ತು ಸ್ವಾಮಿ. ಇದು ಮನೆ ಹೆಸರು ಅದು ಮಕ್ಳ ಹೆಸರು ಎಲ್ಲ ಕೊಟ್ಟು ಅದು ಯಾವ ರಾಶಿ ಅಂತ ಎಲ್ಲ ಹೇಳ್ಬೇಕು. ಆಯ್ತು ಸ್ವಾಮಿ. ನೀನು ಸ್ವಲ್ಪ ಚಂಗ್ಳು ಬುದ್ಧಿ ಎಲ್ಲ ಬಿಡಪ್ಪ. ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ತಾಯಿಗೆ ಹೇಳು, ಜಾಸ್ತಿ ಕೂಗಾಡಕ್ ಹೋಗ್ಬೇಡಮ್ಮ. ಇಲ್ಲ ಕ್ಯಾಪ್ ಆಗಿಲ್ಲ ನಮ್ದು. ಅಯ್ಯೋ ಹಾಲ್ ಕರೆದಿಲ್ಲ, ಹಾಲ್ ಬೇರೆ ಕರೆಯಕ್ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಲ್ಲ ಅಣ್ಣ? ವಿಧಾನಸೌಧಗೆ ಕರಿತೀರಲ್ಲ? ವಿಧಾನಸೌಧದಿಂದನೇ ನಮ್ದು ಆಟ ಕಟ್ಟಿದೀವಿ ಅಣ್ಣ, ಒಂದ್ 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬರ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಣ್ಣು ನುಗ್ಗೆಕಾಯಿ ಮರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ, ಅದ್ರ ಸುದ್ದಿನೇ ಎಲ್ಲ ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಅದ ಇದು ಇದನ್ನ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ, ಹೋಗಿ ಬಿಡೋಣ, ಬೇರೆ ಮಾಡ್ಕೊಂಬಿಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ, ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳಿಲ್ಲ ಅವ್ರಿ, ಸೈಟ್ಗಳಿಲ್ಲ ವಿಧಾನಸೌಧಗೆ. ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದ್ ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ ಹೇಳಣ್ಣ. ಅಣ್ಣ ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ, ಅಲ್ಲೇ 13 ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದ ಮರ ಅಲ್ಲೇ 13 ವರ್ಷದ್ದು ಬೆಳೆಯೋದು ಚೆನ್ನಾಗಿ ಬೆಳ್ಕೊಂಡ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಹಾಸ್ಪಿಟಲ್ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ, 13-14 ವರ್ಷದ್ದು. ಯಾವ್ದು ನನಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು, ನಮ್ಮನ್ನು ಹುಚ್ಚಿಡ್ತೀರಾ ನೀವು, ಹುಚ್ಚ. ಯಾರು ಅಂಕಲ್? ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಸರ್? ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ನೀವು ಅಂತ ಹೇಳಿನಲ್ಲ, ನಾವು ಅಲ್ಲೇ ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರು ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನಾನು ನನಗೆ ಗೊತ್ತಿರಲಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2-2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದುವೆ ಆಗ? 2-2.25 ತಿಂಗಳು ಆಯ್ತು. ಯಾರು ನಿಮಗೆ ಮದುವೆ ಆಗ? ನಿಮಗೆ ಮದುವೆ ಆಗಿ 2-1/4 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ? ನಿಮಗೆ ಮೊನ್ನೆ ಮದುವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದು ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನೂ ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಶಿಟ್ ಸರ್, ನಿಮ್ ಮಗರ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕೊಂಡೆ. ಮತ್ತೆ ನಿಮ್ ಮಾಲೆ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋಲ್ಲ, ಮದುವೆ ಆಗಿರೋ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ, ಹೆಂಗಪ್ಪ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ 2 ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ.
ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನೀವು ಮಕ್ಕಳು ಮಾಡ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ದುಡ್ಡೇ ಬಂದಿಲ್ಲ ಸ್ವಾಮಿ. ಅಕ್ಕ ನನ್ನ ಪೆನ್ಷನ್ ಇದು ಪೋಸ್ಟ್ ಆಫೀಸ್ ಅಲ್ಲ ಕಣಕ್ಕ. ಬಂದಿದ್ದೆಲ್ಲ ತಗೊಂಡ್ ತಿಂತೀರಂತಲ್ ಸ್ವಾಮಿ, ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಹೋಯ್ ಅಮ್ಮ, ನಾಲ್ಗೆ ಹತೋಟಿಕೆ ಮಾತಾಡು. ನಾನು ಪೆನ್ಷನ್ ತಿನ್ನಕ ಪೋಸ್ಟ್ ಆಫೀಸ್ ಅನ್ನ ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅಲ್ಲ ಬಳ್ಳಾಪುರ ನರಸಿಂಹರಾಜ್ ಅಲ್ವಾ ನೀವು? ಹೂನಕ್ಕ, ನಾವು ನರಸಿಂಹರಾಜು. ಮತ್ ನೀವೇಂತ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದೆಲ್ಲನ? ಹೋಯ್ ಅನ್ನ ತಿನ್ನ ಬಾಯಿ ಹೇಳ್ ತಿನ್ನ ಮಾತಾಡ್ಬೇಡಮ್ಮ. ನನ್ಗೆ ತಲೆ ರೇಗಿಸ್ಬೇಡ, ಆಗ್ಲಿಂದ ನನಗೆ BP ರೈಸ್ ಆಯ್ತು. ಅಲ್ಲ ಸ್ವಾಮಿ, 6 ತಿಂಗಳು ದುಡ್ಡು ಬಂದಿದ್ವಲ್ಲ ಸ್ವಾಮಿ ನಮ್ದು. 6 ತಿಂಗಳು ಬರ್ತಿದ್ರು, ಹೋಗಿ ಹೇಳ್ತಿನ್ಬಿಟ್ಟು ಅದಕ್ಕೆ ನನಗೆ ಫೋನ್ ಮಾಡಿ ನೀನ್ ಕೇಳಿದೆ. ನಿಮ್ ಮನೆ ಹಾಳಾಗೋಗ, ನಿಮ್ ಮನೆ ಎಕ್ಕುಟ್ಟು ಹೋಗ, ನಿಮ್ಗೇನು ಬರ್ಲಿಲ್ವಲ್ಲೋ, ನಿಮ್ಗೇನು ಆಗ್ಲಿಲ್ವಲ್ಲೋ, ನಮ್ ಪೆನ್ಷನ್ ದುಡ್ಡು ಏನಾಯ್ತೋ, ನಿಮ್ ಮನೆ ನಮ್ಮ ಮೊಟ್ಟೆ ಹೊರ್ದಂಗ್ ನಿಮ್ ಮೊಟ್ಟೆ ಉರಿಯ, ನಿಮ್ ಮನೆ ಹಾಳಾಗೋಗ, ನಿಂಗ್ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚ, ನಿನ್ ಬಾಯಿಗೆ ಮಣ್ಣ ಹಾಕ, ನಿನ್ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡು ಹೋಗ. ಏನಪ್ಪ ದೇವ್ರೇ, ಇಂಥ ಪೋಸ್ಟ್ ಪೇನ್ ಕೊಟ್ಬಿಟ್ಟಲ್ಲಪ್ಪ, ದುಡ್ಡೆಲ್ಲ ತಿನ್ಕೊಂಡ್ ಡಿಕ್ಕಂತಾನಲ್ಲಪ್ಪ, ಇವನ್ಗೇನು ಬರ್ಲಿಲ್ವಲ್ಲೋ. 1400 ಪೆನ್ಷನ್ ದುಡ್ಡು ಕೊಡು 6 ತಿಂಗಳು ದುಡ್ಡು ಕೊಡು. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನಾನ್ ತಿಂದಿದ್ರು ನಮ್ಮ ನಾಳಾಗೋಗಿ ನಾನು ಇದೇ ನಮ್ಮ ನಿಂಗೆ ನಾನು ಇರ್ಬೇಕಾರೆ ಎದುಕೊಂಬೇಡ. ಎಲ್ಲಿದ್ದೀರಾ? ನಾನು ಎಲ್ಲೇ ಇದ್ರು ನೀನ್ ಏನೇನ್ ಮಾಡ್ತಿದ್ಯಾ ನೋಡು. ನಿನ್ ಮನೆ ಮುಂದೆ ಒಂದು ವೃಕ್ಷ ಇಲ್ವನೋ? ಹಳ್ಳಿ ಮರ. ಹಳ್ಳಿ ಮರದ ಮೇಲೆ ನೋಡು ಎಷ್ಟು ಕುಂತಿದಾವ. ಅಮಾವಾಸ್ಯೆ ನೋಡ ಇವತ್ತು ನಿಮ್ ಮರದ ಮೇಲೆ 13 ಕುಂತಿದಾವ ಕಣ. ಗೊತ್ತಾಯ್ತೇನೋ? 13 ದೆವ್ವಗಳು ಕಣ ನಿಮ್ ಮನೆ ಮುಂದೆ ಇರೋ ಹಳ್ಳಿ ಮರದ ಮೇಲೆ, ವೃಕ್ಷದ ಮೇಲೆ. ಎಲ್ಲ ಎಲ್ಲಿ ಉದ್ರವೆ? ಎಲ್ಲ ಎಲ್ಲಿ ಉದ್ರವ ಐತಿ? ಬರೇ ಮರ. ಎಲೆ ಉದ್ರೋದ್ರೆ ದೆವ್ವ ಕುತ್ಕೊಳಕ್ಕೆ ಎಷ್ಟು ಕುಂತಿದಾವೆ? 13 ಇದಾವ ಕಣ. 13 ಗಾಳಿ ಇದಾವ? 13 ಗಾಳಿ ಇದಾವೆ. ಅದ್ರಲ್ಲಿ 3 ನಿನ್ನ ಸೇರ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದಾವ ಕಣ. ಮಾಸೆ ನೀನ್ ಈಚೆ ಏನ್ಕೋ ಬಂದಿ ನೀನು? ಸೆಕೆ ಆದ್ರೆ ಅಮಾವಾಸ್ಯೆ. ಇಲ್ಲಿ ನೋಡ, ಇಲ್ಲಿ ಬೇಕಾರೆ ಮುಖ ತೋರ್ಸೋದ್ ಮಾಡ್ತೇನೋ ಫೋನ್ ನೀನು. ಇಲ್ಲಿ ದೆವ್ವ ಎಬ್ಬಿಸ್ಕೊಂಡಿದ್ದೀನಿ ಒಂದ್ 8 ದೆವ್ವನ, ಹೋದ ಎಣನ ಹೆಂಗ್ ಮಾಡಿ ಸರಿ ನೋಡೋಣ. ನೋಡಿ ನೋಡ್ಬಿಟ್ಟು ಮಾಡ್ತೀನಿ. ಅದು ಬೇಕಾದ್ರೆ ಮಾತಾಡಕ್ಕಾಗಲ್ಲ. ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೊ. ಇಲ್ಲಿ ಹೆಂಗೆ ಕಾಣ್ತಾವೆ ಈ ರೇಖೆ ಅಂತ ತಿಳ್ಕೊಂಡೆ ನಾನು. ಈ ರೇಖೆ ಎಲ್ಲ ಕಣ. ಈ ರೇಖೆ ಎಲ್ಲ ಕಣ. ಒಂದ್ ಕಳಿಸ್ಲ ನೋಡ್ತೀನ ನೀನು? ಇಲ್ಲಿ ಕಳಿಸ್ತೀರಾ? ನಿಮ್ ಮನೆಯೊಳಗೆ ಕಳಿಸ್ಲ ಇವತ್ತು? ಬೇಡ. ಶುಭ ಕಾರ್ಯ ಮಾಡ್ತಾ ಇದ್ವಿ, ಬೇಡ. ಅಲ್ಲಲ್ಲ, ಯಾರು ಒಬ್ರು ಮೈ ಮೇಲೆ ಬರ್ಸ್ಲಾನ ಈಗ? ನಿಮ್ ಪಕ್ಕ ಒಂದ್ ಹುಡುಗ ಇದ್ದಾನಲ್ಲ, ಅವನ ಮೇಲೆ ಬರ್ಸ್ಲಾನು? ಬರ್ಸ್ಲಾನ ಮೇಲೆ ಬರ್ಸ್ಲಾನು? ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರ್ಸ್ತೀನಿ. ನಾಯಿ ಬೇಡ, ಅವ್ರ ಮನೆಯೊಳಗೆ ಯಾರಾಗಲ್ಲ ಹೇಳ್ರಿ. ನರಸಿಂಹರಾಜು, ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರ್ಸ್ತೀನಿ. ಮನೆ ಕಂಡವ್ರೆ ಬರ್ಲಿ ಬಿಡು, ಮನೆ ಕಣ್ಲಿ, ನಾನು ಎಬ್ಬಿಸ್ತೀನಿ. ಯಾರ ಮೇಲೆ ಬರಂಗ್ ಮಾಡ್ಲಿ? ನಮ್ಮ ಅವ್ನ ಮೇಲೆ. ನಿಮ್ಮ ವಯಸ್ಸಾಗಿತ್ತಲ್ಲೋ? ನಮ್ಮ ಯಾಕೋ ಈಗ ಆಸುಪಾಸ ಏನು ಕೊಡ್ತಾ ಇಲ್ಲ. ವಯಸ್ಸಾಗಿರೋರ್ ಮೇಲೆ ಬೇಡ ಕಣ ಪ್ರಭಾವ ಬೀರೋದು. ಇನ್ನೊಬ್ರು ಯಾರ ಮೇಲೆ ಹೇಳೋ? ನಮ್ಮ ಹುಡುಗ ಒಂದು ಈಗ ಕುಡಿಯೋದ್ ಕಲ್ತ್ಬಿಟ್ಟೆ, ಅದ್ರ ಮೇಲೆ ಬರ್ಸ್ರಿ. ಯಾರು ಹೇಳು? ನಮ್ಮ ಅಣ್ಣ ಮಗ. ಅಲ್ಲ, ನಿಮ್ ಹೆಂಗಸು ಮೇಲೆ ಬರ್ಸಲನೋ? ಬೇಡಿ. ಯಾಕೆ? ಏನು ತಗೊಂಡು ಹಾಕಿ ಎಲ್ಲ ಪಲ್ಲ ಮುರಿಯಾಕಿ ನನ್ನ ಏನ ತಗೊಂಡು ಹೊಡೆಯೋದ್ ಮಾಡಿದ್ರೆ ಹಾಕ್ಬೇಕಂದ್ರೆ ಸಿಂಪಲ್. ಓಡ್ಬೇಡ, ಓಡಕ್ ಹೋಗ್ಬೇಡ. ಓಡೋಕ್ ಹೋದ್ರೆ ನೀನ್ ಜುಟ್ಟಿ ಹಿಡ್ಕೊಂಡು ನೋಡ್ಕೊಂಡ್ಬಿಡ್ಸಿದೀನಿ. ಕೂತ್ಕೋ. ಕೂತ್ಕೋ. ಕೂತ್ಕೊಂಬೇಕು. ಎಲ್ಲಿ ಕಾಣೋದಿಲ್ಲ? ಕೂತ್ಕೊಂಬೇಕಿಲ್ಲೇ. ನಾನೊಂದ್ ಈಗ ಮಣ್ ಮಾಡಿದ್ರಲ್ಲ, ಏನಾಕ ಎಬ್ಬಿಸ್ಕೊಂಡ್ಬಿಡ್ಸಿದೀನಿ. ಅದು ರಕ್ತ ಕುಡಿಬೇಕು ಅಂತ ಐತೆ, ಅದಕ್ಕೇನೆ. ಯಾರನ್ನ ಔಷಧಿ ತಗೊಂಬೇಕಲ್ಲ, ಇವತ್ತು ಸತ್ತೋಯ್ತಲ್ಲ, ಬೇರೆ ಯಾರನ್ನ ಔಷಧಿ ತಗೊಂಬೇಕು. ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ, ಅದನ್ನ ಔಷಧಿ ತಗೊಂಬೇಕು ಅಂತ ಕೇಳ್ತಾ ಐತೆ. ಬೇಡ, ನರಸಿಂಹರಾಜ್ ಜೊತೆ ಹೋಗ್ಬೇಡ, ನರಸಿಂಹರಾಜ್ ಜೊತೆ ಬೇಡ ಅಂತ ಹೇಳ್ತೀನಿ. ನರಸಿಂಹ ನಿಂತ ಕಳಿಸ್ಲ ಇವತ್ತು. ಬೇಡಿ. ಯಾಕೋ? ಸೊಳ್ಳೆ ಕಡಿತಾವ್ರಿ ಮನೆಗೆ. ಸೊಳ್ಳೆ ಕಡಿತಾವೆ. ಬುಮ್ 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 ಭೋಲೆನಾಥ ಬುಮ್ ಬುಮ್ ಭೋಲೆನಾಥ ರಾಮ ರಾಮ್ ರೇ ಬುಮ್ ಬುಮ್ ಭೋಲೆನಾಥ್ ಬಲನಾಥ್. ಹಿಮಾಲಯದಿಂದ ಬಂದವರು ದೊಡ್ಡ ಸ್ವಾಮಿ. ಬುಮ್ 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 ಅವ್ರ ಕೇಳಿಸ್ಕ.
ಬೊಂ ಬೊಂ ಭೋಲೆನಾಥ ನರಸಿಂಹರಾಜು ಸ್ವಾಮಿ ಹೇಳಪ್ಪ, ಮಂತ್ರ ಹೇಳ್ಕೊಡ್ತೀನಿ ಹೇಳಪ್ಪ ಒಂದು. ಬೊಂ ಬೊಂ ಭೋಲೆನಾಥ ಓಂ ಕಾಂಚನ ಕಾಂಚನ ಸಾಕು ಹೇಳಿ. ಎಲ್ಲಿ ನಾವು ಯಾವ ನಾನು ಹಂಗ್ ಬರ್ಕಂತಾವ ನಾಯಿ ಬರ್ಕೊಂಡಂಗೆ. ಮಂಡಿಪೇಟೆ ಹಾ ಮಂಡಿಪೇಟೆಗಿದ್ದೀನಿ. ಒಂದ್ ಸ್ವಲ್ಪ ಸೈಡಿಗೆ ಬಾರಪ್ಪ. ಈ ಜೀವ ನೋಡ ಯಾವನ ಕೊಡ್ದಿಲ್ಲ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ತೈತೆ. ನೀನ್ ಕಪ್ಪು ಯೂನಿಕಾರ್ನ್ ಗಾಡಿ ಓಡಾಡ್ತೀಯ, ಎಲ್ಲ ಗೊತ್ತೈತಿ ನನ್ಗೆ. ನೋಡು ನಾವು ಕೆಂಗ್ಳು ನಮ್ಗೆ ಕೆಂಗ್ಳು ಇನ್ನೊಂದು ಏನು ಹೇಳ್ಬೇಡಿ. ಅದನ್ನ ಒಳ್ಳೇದ್ ಹೇಳಿ, ಪುಣ್ಯ ಸ್ಥಳದ ಹೇಳಿ. ಅದೇ ಪುಣ್ಯ ಸ್ಥಳದ ಬೇಕು ಅಂದ್ರೆ ಯಾರನ್ನ ನೋಡ್ಕೊಳ್ರಿ. ನಾವು ಆತರ ಇಲ್ಲ. ಇಲ್ಲ ಪುಣ್ಯ ಸ್ಥಳದ ಹೇಳ್ತಾ ಇರೋದು. ನಾವಿಬ್ರು ಧರ್ಮಸ್ಥಳ ಮಂಜುನಾಥಿಗೆ ಹೋಗಿದೀವಿ. ಹೋಗಿ ಅಲ್ಲಿ ಇವರು ಬರ್ಬೇಕಾದ್ರೆ ಸ್ವಾಮಿಗಳು ಸಿಕ್ಕವ್ರೆ. ಸಿಕ್ಕಿ ಎಲ್ಲ ಮಾತಾಡ್ಬೇಕಾದ್ರೆ ನಾವು ಹಂಗೆ ಕನ್ಸ್ ಬಿದ್ದಿರೋದ್ ನನ್ಗೆ. ಸ್ವಾಮಿ ಕೃಪೆ ಇರ್ಬೇಕು ಬಿಡಕ. ಅದಕ್ಕೇನೆ ನಾನಿನಿ ಫೋನ್ ಮಾಡಿದ್ದು. ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ ಡೈಲಿ ಸ್ನಾನ ಮಾಡ್ತೀನಿ. ಡೈಲಿ ಮಕ್ಳು ಮರಿ ಇಲ್ಲ ಅಂತ ಕೆಟ್ಟದ್ ಕಲಿಯಕ್ ಹೋಗ್ಬೇಡ್ರಿ. ಗಂಡನೇ ದೇವ್ರು ಅಂತ ತಿಳ್ಕೊಳ್ರಿ. ಗಂಡ ಇಲ್ಲಿ ಸತ್ತ ಅವನು 1 ವರ್ಷ ಆಗ್ಲಿಲ್ವಾ? ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳಿ ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ನಾವು? ಅಣ್ಣ ಆರಾಟೆಗೆ ಬಂದೈತೆ. ಆರಾಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ ಇಲ್ವಾ? ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ. ನಿನ್ ಮನೆಯವರೆಲ್ಲ ಕರ್ಕೊಂಡು. ಅಲ್ಲ ಎಲ್ಲಿ ಬಂದೈತೆ ಸ್ವಾಮಿ? ಯಾವ ನಾವು ನಾಗರ ಮಾಡ್ತೀವಿ. ಹಾವು ಪಾವು ಹಿಡಿಯಬೇಕಾದ್ರೆ ನಮ್ಮ ಒಬ್ಬರವ್ರ ಕರ್ಕೊಂಡ್ ಬರ್ತೀವಿ. ಎಲ್ಲಿ ಬರ್ಬೇಕು ಹೇಳಿ? ಅಣ್ಣ ನೀನೇ ಹಿಡಿಬೇಕು ಕಣ್ ಬರೋಣ. ನೀನು ನಾಗರ ನೀವು ಹಿಡಿದ್ರೆ ನಾಗರ ಮಾಡೋದು ತಾನೇ. ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ? ನಾವ್ ಹಿಡಿಯಲ್ಲ. ಇಲ್ಲ ಮಂತೆ ಬಂದ್ಬಿಟ್ಟಿದ್ದೇವ. ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅಂತೂ ಅದಕ್ಕೆ ಬರೋಣ. ಯಾವ್ದಾದ್ರು ಅವ್ರನ್ನೇ ಕೇಳಿದ್ರೆ ಯಾರನ್ನ ಕಳ್ಸಿದಾರ ಅವ್ನು ಅದು ಕೇಳ್ಕೊಟ್ಟಿ. ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳಿ ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು. ಯಾರ ಮಗು ಸರ್? ನರಸಿಂಹರಾಜ ಸಾಕಿರೋದು ಅವ್ರ ಅಪ್ಪ ಅವನೇ. ಅವ್ರು ಹೆಂಗು ಸೇರ್ಸೇನು? ಅವ್ರಿಗೆ ಕೊಡಿ. ನೀನು ಫೋನ್ ಮೊದ್ಲು ಹೇಳ್ತೀನಿ. ಅಲ್ಲ ಸರ್ ಕೊಡ್ತೀನಿ ಫೋನ್. ಒಂದ್ ಸೆಕೆಂಡ್. ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು. ಅಣ್ಣ ನಿನ್ ಫೋನ್ ಕೊಡೋಣ. ನೀನು ಮಾತಾಡಿ ಕೊಟ್ಟೆ. ಕೂಲಾಗಿ ಮಾತಾಡಿ ನೀನು. ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿ ಲೈತೆ. ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು, ಯಾವ ಊರು ಅಂದಿದ್ಕೆ ನರಸಿಂಹರಾಜ ನಮ್ಮಪ್ಪ ಬಳ್ಳಾಪುರ. ನಾನು ಇಲ್ಲ ತಪ್ಪಿಸ್ಕೊಂಡ್ ಬಂದೆ, ಆಟ ಆಡ್ತಿದ್ದೆ, ಹೆಂಗಾಸಿಂದ ಬಂದೆ ಗೊತ್ತಿಲ್ಲ, ನಮ್ಮ ಅಪ್ಪನ ಸೇರ್ಸೋಣ ಅಂತ. ಅದಕ್ಕೆ ನಿನಗೆ ಫೋನ್ ಮಾಡ್ದೋ. ಬಂದ್ ನಿನ್ ಮಗಿ ನೀನ್ ಕರ್ಕೊಂಡು ಹೋಗು. ಹಾವು ಬಂದು ನಿಂತಕ್ ಬಂದು ನನ್ನ ಅಡ್ರೆಸ್ ಮಾತಾಡಿ ಬಂತೆ. ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟಿದ್ದ ಹಾವು ಹಿಡ್ಕೊಂಡು ಹೋಗಿ ಬಂದೆ. ನರಸಿಂಹಣ್ಣ ಅಂತ ನಾನಿಲ್ಲ ನರಸಿಂಹಣ್ಣ ಮಂತ ಹೋಯ್ತೆ ಬಾ ಬಂದಿದೆ ಅಂತ ಕರ್ದೆ. ಬುಸ್ ಅಂತಿತ್ತು. ಹಾವು ಬಂದು ಹಾಲು ಕುಡಿತು. ಹಾಲು ಕುಡ್ಬಿಡು ಒಂದ್ ಮಟ್ಟೆ ಇತ್ತು. ಸ್ವಲ್ಪ ಜಾಗ ಕೊಡು, ಬಿಡು ಕೊಡು. ಹೇಳು. ಅಲ್ಲ ಇವ್ರೆ ಹೇಳು ಜಲ್ದಿ ಮಾತಾಡು. ಜಲ್ದಿ ಮಾತಾಡ್ಬೇಕು. ಯಾಕೆಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆಹರಿಯೋದು. ಯಾವ ಹೊರಟೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಜಲ್ದಿ ಬಾ ಸ್ವಾಮಿ. ಅವನ ಹೋಗ್ಲಿ, ನೀನ ಹೊರಗೆ ಹೋಗು. ಅದನ್ನ ಕಟ್ಟಿಗೆ ನಮ್ಗೆ ಏನಾಗಬೇಕಾಯ್ತು? ನಮ್ಮನ್ನ ಯಾಕೆ ಹಿಂಗ ಅನ್ನಿಸ್ತೇನೆ? ನೀನು ಆವಿಟ್ಯಾರ ನಾವು ಹಾವು ಇಲ್ಲಿ ಕರಿತಾ ಕಿರಣ ನಿನ್ನ ನರಸಿಂಹಣ್ಣ ಅಂತ. ಅಲ್ಲಿ ನೋಡ್ರಿ ಇವ್ನು ಎಷ್ಟು ಜನ ಕೊಟ್ಟವ್ರಿ ಕುಡುದು ನನ್ನ ಮಕ್ಕಳು ಸ್ವಾಮಿ. ಕುಡಿದು ಟೈಟ್ ಆಗಿ ನಮ್ಮ ತಲೆ ತಿಂತಾರೆ. ನಾವು ಆವಿಟ್ಯಾರ ಮಕ್ಕಳು ಮಾಡ್ಕೊಂಡಿದ್ದೀವಿ ನಮ್ಮನ್ನ. ಆ ವಿಡಿಯೋ ಎಲ್ಲ ಕಣ ನಿಮ್ದು ಹಾವು ನಿಮ್ದು ಅನ್ನೋದು. ನರಸಿಂಹಣ್ಣ ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾರು ನಿಮ್ಮ ಅಪ್ಪ ಅಂದಿದ್ಕೆ? ನರಸಿಂಹಣ್ಣ ಬಳ್ಳಾಪುರ ಅಂತ. ಯಾವ ತಾಕೊಂಡಿದ್ಯೋ ಅದು ನಿನ್ನೆ ಅಂತ ಹೇಳ್ತಾ ಇದೆ. ಪ್ಯಾಂಟ್ ಆಗದ ಲುಂಗಿ ಆಗದ ನನಗೆ ಗೊತ್ತಿಲ್ಲ. ಇಟ್ಕೊಂಡೋಗು. ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಬಾರಿ ನಿಯತ್ತಾಗಿರೋ ದೇವ್ರು. ಆಮೇಲೆ ಫೋನ್ ಮಾಡಿ ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ, ನಿನ್ಗೆ ಮಾತು ಕೇಳೋದು. ಅಂದ್ರೆ ಎಂತ ಕಂಡಿದ್ದೀರ ನೀವು? ನಿನ್ನ ಅಡ್ರೆಸ್ ಕುಡಿದು ಬಿಟ್ಟವನಿ ಎಷ್ಟ ಮಾತಾಡ್ತಾವ ಹೋಗಪ್ಪಾಟ. ನೀನೊಂದ್ ಮಾತಾಡ್ತೀವಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ನೀನು. ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಹೋಗಿಯಪ್ಪ, ನೀವ್ ಸುಮ್ನೆ ತಮಾಷೆ ಮಾಡ್ತೀರಾ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಯೋಚನೆ ಮಾತಾಡ್ಬೇಡ. ಏನು ಇದು ಕನ್ನಡದಾಗ? ಹಲೋ ಚಿನ್ನು, ನಿಮ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಮಮತಾ, ಇಂಜಿನಿಯರ್. ಅದೇ ನಮ್ಮ ಹಸ್ಬೆಂಡ್. ಇಲ್ಲ ನಮ್ಮ ಹಸ್ಬೆಂಡ್ 5 ವರ್ಷದಿಂದ ತೀರೋಗಿದ್ರಲ್ಲ. ಹಲೋ ಅಂಕಲ್, ಮನೆ ಬನ್ನಿ, ನಿಮ್ಮ ಅಮ್ಮ ಹೇಳ್ತೈತೆ. ನಾನು ನಿಮ್ಮ ಅಂಕಲ್ ಏನಲ್ಲ, ನಮ್ಮ ನರಸಿಂಹರಾಜ್ ಬಳ್ಳಾಪುರ. ರಾಂಗ್ ನಂಬರಿಂಗ್ ಮಾಡಿದಿರ. ನಮ್ಮ ಅಮ್ಮ ಹೇಳೈತೆ ನೀವೇ ನಮ್ಮ ಅಪ್ಪ ಅಂತ. ಓ ಸ್ವಾಮಿ ಶಿವ ಪರಮಾತ್ಮ. ಶಾಂತಂ ಪಾಪಂ ಏನಪ್ಪ ನಾವು ಯಾರ ನಾವು ಎಲ್ಲಮ್ಮ ನಾವು
ನರಸಿಂಹರಾಜು ಬಳ್ಳಾಪುರ, ನಮ್ಗೆ ಮಕ್ಕಳಿದಾವೆ, ಸಂಸಾರ ಐತೆ. ಹಲೋ ಅಂಕಲ್, ನಿಮ್ಮ ಹೆಸರು ನರಸಿಂಹರಾಜು ತಾನೇ? ಇಲ್ಲವಾ? ನೀವ್ ನಮ್ಮ ಮನೆಗ್ ಬಂದಿರ್ಲಿಲ್ವಾ? ನಿಮ್ ಮನೆ ಹಾಳಾಗುವಾಗ ನಾನೆಲ್ಲಿ ಬಂದಿದ್ದೀನಿ? ನಮ್ಮ ಎಲ್ಲ ಇನ್ನ ಚಿಕ್ಕ ವಯಸ್ಸು ಅನ್ನಂತ ಅಂತ ಈಗಲೇ ಸುಳ್ಳು ಹೇಳ್ತೀಯಲ್ಲ. ಎಂಟು ಬಂದಿದ್ದೀನಿ ಮತ್ತೆ ಪರಮಾತ್ಮ ಹಣೆ ಇಡು. ಹಲೋ ಅಂಕಲ್, ಅವತ್ ನೀವ್ ಕೇಕ್ ಎಲ್ಲ ತಗೊಂಬಂದಿದ್ರಿ ನಮ್ಮ ಮನೆಗೆ. ಓ ಹೋಗತ್ತೆ ಎಲ್ಲ ಹೇಳು ನಮ್ಗೇನು ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಗದೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮನೆಯೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ? ಏನು ಸಮಾಚಾರವೇನು? ಮನೇಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಿದೆ? ಏನ್ ತಿಂದ್ರಿ? ಏನ್ ಅಡಿಗೆ ಮಾಡಿದಾರೆ? ನಿನ್ನೆ ಏನ್ ಊಟ ಮಾಡಿದ್ರಿ? ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಕ್ಕೆ ಮಾತಾಡಿದ್ರು, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಹೋದ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಚಿಕ್ಕದಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರು. ಹೌದಾ? ಮತ್ತೆ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರು ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಕಳೇ. ಅವ್ರ ಮಕ್ಕಳೇ ನಾವು. ಅಲ್ಲ, ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ಅಲ್ಲೇ ನಮಗೂ ಮಕ್ಕಳೆಲ್ಲ ಮದುವೆ ಬಂದವ್ರೆ. ಅವ್ರ ಮದುವೆ ಆಗಿಲ್ಲ. ನಮ್ಮ ಅಪ್ಪ ನಮ್ಮ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ಮ ತಾಯಿಯರ್ಗ ಮಾತಾಡ್ತಿರಲ್ಲ ನಮ್ಮ ಎದುರಿಗೆ. ಅಲ್ಲ, ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ ಹಲೋ ಸರಿ. ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ವಿ ನೀವು? ರೈ, ನಮ್ ತಂದೆ ತಾಯಿ ಬದುಕರ್ಕೊಂಡ್ರಿ ರೈ. ಅದಕ್ಕೆ ಗೊತ್ತಾಗ್ಬಿಟ್ರೆ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ. ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಮಾಡ್ಕೊಂಡ್ರೆ ಮರಕ್ ಕಟ್ಟಿ ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ. ಹೌದಾ? ಇನ್ನೊಂದು ಮದುವೆ ಆಗ್ತಿಲ್ಲ ಅಂತಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ಗಂಟ್ರಿಸ್ ಎಲ್ಲ ಸೇರಿ ಮರಕ್ ಕಟ್ಟಿ ಹೊಡೆದ್ಬಿಡ್ತಾರೆ ನನ್ನ. ಮತ್ತೆ ನಮ್ ತಾಯಿಗೆ ಅಂತಂದ್ರೆ ಬೆಂಕಿ ಇಕ್ಬಿಡ್ತಾರೆ ನಮ್ಗೆ. ಈಗ ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮನದೆಲ್ಲ ಕೆಲ ಅರ್ಥ ಏನು ಬಿಸ್ನೆಸ್ ಕೊರೋನಾದಾಗ ವ್ಯವಹಾರಗಳು ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ ನೀವು? ಸಾಹೇಬ್ರ, ನಿಂಗೆ ಮಾವಿನ ಮರ ತಗೊಳಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರ ಆದ್ರೆ ಜಲ್ದ್ ಉಡೇಗಿ ಕೊಡಿಸ್ಬಿಡ, ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ಇದು ಸಾರು ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ಮ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ. ಮಗ ತಾಯಿನ ಕಿವಿನೇ ಕೇಳಲ್ಲ, ಹುಡುಗಿ ನೆನಪಂತ ಕುಂತೀವಿ. ಏನ್ ಮಾಡಿದ್ರಮ್ಮ ಸಾರು? ಖಾರ ಖಾರ ಅರ್ಧೈತೆ ಅಂತೆ. ಖಾರ ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲಿ ಅದು ಇದು ಅಡ್ರೆಸ್ ಆಗಲ್ಗುಂಟೆ, ಅದು ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದ್ರೆ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಳು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗಿದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಮತ್ತು ಇದು ಕುಡಿಕೆ ಒಳಗೆ ಅಕ್ಕಿ ಹೊಡ್ಯಾತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದ್ ನೀವೇ ನಿನ್ಗೆ ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡುತ್ತೆ.
ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ. ಓ ನೋಡಿ ನೀನು ಬುದ್ಧಿವಂತ, ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕುಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡ್ಸ್ಕೊಂಡು ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನಪ್ಪ ತಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ, ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ. ಅಲ್ಲಿ ಹೊಡೆದ್ರೆ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕಿಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಕೋರಲ್ಲ ಮಡಿಕೆಗೆ. ನೀನು ತಾಯಿನ ಹಾಕಿ ನನಗೇನ್ ಕೊರ ಸುಮ್ಕಿದ್ ಮುದ್ದೆ ಕಲ್ಲ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನು ಸಾರು ಮಾಡ್ಕೊಂಡ್ಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ ಅವಳಿಗೆ. ಹಲೋ ಹಲೋ, ಈಗ ಯಾರಿಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಎಣ ತಗೊಡಕ್ಕೆ ಅನ್ನ ತಿನ್ನ ಸ್ವಾಮಿ ನಾವು. ಅನ್ನಲ್ವರ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಹೆಂಗೋ ನೀನು. ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ತಗೊಂಡು ನಮ್ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿಂದಾನೆಲ್ಲ. ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರ, ಯಾರು ಇಲ್ಲ ಬುಳ್ಕೊಂಡು ಬಾಯಿ ಇಟ್ಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬರ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕಾರ್ ಹೋಗ್ಬೇಕಾಗಿತ್ತು. ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ. ಈ ನೋಡೋ ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ ನಾನು. ಹಲೋ ಹಲೋ, ಕೇಳಿಸ್ತಾ ಇದೆ ಅಣ್ಣ? ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು ಇದು ಯಾಕೋ ಹೀಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಯ್ತು ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ ಹೆಂಗಸು. ಇದು ನಿಮ್ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಯಜಮಾನ್ರ ಅವ್ರ? ಅಲ್ಲ, ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು.